ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ಈ ಬೆಳಗಿನ ಜಾವದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ನೀವು ಕಳುಹಿಸಿರಿ. ನಿಮ್ಮ ಪಾದ ಸಮ್ಮುಖದಲ್ಲಿ ನಾವು ಕೂತಿದ್ದೇವೆ ದೇವರೇ. ಅಲ್ಲಿ ಉತ್ತಮವಾದ ಒಳ್ಳೆಯ ಪಾಲು ಉಂಟು ಎಂಬುದಾಗಿ ನಾವು ಅರಿತಿದ್ದೇವೆ. ನೀವು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸುತ್ತಾ ಇದ್ದೀರಪ್ಪ, ಎಷ್ಟು ರೂಪಿಸುತ್ತಾ ಇದ್ದೀರಪ್ಪ, ನಮ್ಮ ಮೇಲೆ ಎಷ್ಟು ದಯೆಯುಳ್ಳವರಾಗಿ ಇದ್ದೀರಾ ದೇವರೇ. ಈಗಲೂ ಕೂಡ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ಮಾರ್ಪಡದೇ ಇರುವಂಥ ಪ್ರೀತಿಯು ನಮ್ಮನ್ನು ಆವರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಂಥ ಅನೇಕ ಸಂಭವಗಳು ಹೊಸ ಒಡಂಬಡಿಕೆಯ ನೆರಳಾಗಿ ಇದೆ. ಅದು ಹೇಗೆಂದರೆ, ಇಸ್ರಾಯೇಲ್ ಜನರಿಗೆ ದೇವರು ಎಲ್ಲವನ್ನು ಕೂಡ ಬಹಿರಂಗವಾಗಿ ನೋಡುವಂತೆ ದೇವರು ಕೊಟ್ಟರು. ಅದರ ಒಳಗೆ ಸ್ಪಿರಿಚುವಲ್ ಥಾಟ್ ಒಂದು ಇರುತ್ತದೆ, ಅದು ನಮಗೆ ತಿಳಿಯದದ್ದಾಗಿ ಇರುತ್ತದೆ. ಉದಾಹರಣೆಗೆ, ಯಜ್ಞದ ಕುರಿ ಇದೆ, ಪಸ್ಕಾ ಕುರಿ ಮರಿ ಇದೆ, 7 ಚಿನ್ನದ ದೀಪಸ್ತಂಭ ಇದೆ ಅಂದರೆ, ಹಾಗಂದರೆ ಅದು ಅವರಿಗೆ ದೇವದರ್ಶನ ಗೂಡಾರ ಎಂಬುದಾಗಿ ಅರ್ಥ. ಆದರೆ ನಮಗೆ ಅದರ ಹಿಂದೆ ಇರುವಂಥ ಆತ್ಮಿಕವಾದ ಅರ್ಥವೇ ಅರ್ಥ. ಅದರೊಳಗೆ ದೇವರು ಇಟ್ಟಿರುತ್ತಾರೆ. ಅದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ದೇವರು ನಮಗೆ ಹೊಸ ಒಡಂಬಡಿಕೆ ಕೊಟ್ಟಿದ್ದಾರೆ. ಆ ಅರ್ಥ ಮಾಡಿಕೊಳ್ಳುವಿಕೆ, ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ನಮಗಿರಬೇಕು. ಅದು ನಿಮಗೆ ಕೇವಲ ಸಂಭವವಾಗಿ ಮಾತ್ರ ಇದೆ. ಅದರೊಳಗಿರುವಂಥ ಆತ್ಮಿಕ ಅರ್ಥ ನಿಮಗೆ ಅರ್ಥವಾಗಲಿಲ್ಲ ಅಂದರೆ, ಒಂದು, ಅದರ ರಹಸ್ಯ ನಿಮಗೆ ಗೊತ್ತಾಗುವುದಿಲ್ಲ. ಎರಡನೆಯದಾಗಿ, ಅದನ್ನಿಟ್ಟುಕೊಂಡೇ ನಮ್ಮ ಆತ್ಮಿಕ ಜೀವಿತವನ್ನು ಓಡುವುದಕ್ಕೆ ಸಾಧ್ಯ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ನಮ್ಮ ಜೀವಿತದಲ್ಲಿ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಬೇಕಾದಂಥದ್ದೆಲ್ಲವೂ ಕೂಡ ಕರ್ತನು ಏನು ಮಾಡಿರ್ತಾರೆ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಮರೆಮುಖವಾಗಿ ಕೊಟ್ಟಿರುತ್ತಾರೆ. ಅದನ್ನು ನೀವು ಬಹಿರಂಗಪಡಿಸಿ ಕಂಡುಹಿಡಿದರೆ ಮಾತ್ರವೇ ನೀವು ಹೋಗಲು ಸಾಧ್ಯ. ಅದನ್ನು ಕಂಡುಹಿಡಿಯುವಾಗ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಇರುತ್ತದೆ. ನಾನು ಹೇಳೋದು ಅರ್ಥವಾಗ್ತಿದ್ಯಾ? ಈಗ ನೀವು ಯೇಸು ಕ್ರಿಸ್ತವನ್ನು ಪಸ್ಕಾ ಕುರಿಮರಿಯಾಗಿ ನೋಡಿದ್ರಿ ಅಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಪಸ್ಕಾ ಕುರಿಮರಿ ಅಂತ ಇರುತ್ತದೆ. ಅದು ಯಾವ ನೊಗ ಹೊರದೇ ಇರುವಂತದ್ದು, ನಿಷ್ಕಳಂಕವಾದದ್ದು, ಕುಂದುಕೊರತೆ ಇಲ್ಲದಾಗಿ ಇರುತ್ತದೆ. ಅದರ ರಹಸ್ಯ ಯೇಸು ಕ್ರಿಸ್ತನ ಕುರಿತಾದ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಇರುತ್ತದೆ. ಸೊ ಈ ರೀತಿಯಾದಂಥ ಒಂದು ರಚನೆಯಲ್ಲೇ ಬೈಬಲ್ ಇರುತ್ತದೆ. ಈಗ ಹಳೆಯ ಒಡಂಬಡಿಕೆಯಲ್ಲಿ ಇರುವಂಥದ್ದೆಲ್ಲ ಒಂದು ಬದಿಗಿಡುವಂಥದ್ದಲ್ಲ. ಅದು ನಮಗೆ ಬೇಡ, ಮುಗಿಯಿತು ಎಂಬುದಾಗಿ ಅಲ್ಲ, ಕೇವಲ ಪ್ರಮಾಣ ಮಾತ್ರವೇ ಮುಗಿದಿದೆ. ವಿಧಾನಗಳು ಅಂದರೆ ಬಲಿ ಅರ್ಪಿಸುವಂಥದ್ದು, ಯಾಜಕತ್ವ, ಇದು ಮಾತ್ರ ಮುಗಿದಿದೆ. ಆದರೆ ಇಲ್ಲಿ ಹೇಳಲ್ಪಟ್ಟಂಥ ಸತ್ಯಗಳು, ಕಾರ್ಯಗಳು ಇನ್ನೂ ಕೂಡ ಮುಕ್ತಾಯಕ್ಕೇನಾಗಿಲ್ಲ, ಬಂದಿಲ್ಲ. ಸೊ ನಾವು ಅದನ್ನು ಇಟ್ಟುಕೊಂಡು ಧ್ಯಾನಿಸಿಯೇ ಕಲಿತುಕೊಳ್ಳಲು ಸಾಧ್ಯ. ಈಗ ಎತ್ತಲ್ಪಡುವಿಕೆ ಕುರಿತಾಗಿ ನೋಡುತ್ತೇವೆ. ಅದೇ ಸಭೆಯ ಬಹಳ ಮುಖ್ಯವಾದಂಥ ಕಾರ್ಯ. ಅದರೊಂದಿಗೆ ಸಭೆ ಮುಗಿಯುತ್ತದೆ. ಯೇಸು ಕ್ರಿಸ್ತನ ಬರೋಣದೊಂದಿಗೆ ಸಭೆಯು ಎತ್ತಲ್ಪಡುತ್ತದೆ. 1 ಥೆಸಲೋನಿಕ 4:16-17 ಅದು ಓದ್ತೇವೆ. ಆ ರೀತಿ ಎತ್ತಲ್ಪಡುವಂತ ಆ ಸಂಭವ ನಡೆಯುವುದಕ್ಕೆ, ಅದಕ್ಕೆ ನಾವು ಏನು ಮಾಡಬೇಕೆನ್ನುವುದಕ್ಕೆ ಗುರುತು ಎಲ್ಲಿರುತ್ತದೆ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಇರುತ್ತದೆ. ಹನೋಕನ ಹತ್ರ ಇರುತ್ತದೆ, ಎಲಿಯನ ಹತ್ರ ಇರುತ್ತದೆ. ಸೊ ಇದನ್ನು ನೀವು ಧ್ಯಾನಿಸುವಾಗ ಇಲ್ಲಿ ಎತ್ತಲ್ಪಡುವಿಕೆಗೆ ಅವಶ್ಯವಾದಂಥ ಕಾರ್ಯಗಳು ನಿಮಗೆ ಅಲ್ಲಿ ಸಿಗುತ್ತದೆ. ಎತ್ತಲ್ಪಡಬೇಕು ಅಂದ್ರೆ ಅದು ಹೇಗೆ, ಅದಕ್ಕೆ ನಾವು ಏನು ಮಾಡಬೇಕೆನ್ನುವಂಥ ಕಾರ್ಯವನ್ನು ಹಳೆ ಒಡಂಬಡಿಕೆಯಲ್ಲಿ ಇಟ್ಟಿರುತ್ತಾರೆ. ಆದ್ರಿಂದ ಬೈಬಲ್ ನೋಡುವುದಾದ್ರೆ ಕಂಪೇರ್ ಮಾಡುತ್ತಲೇ ಬರುತ್ತದೆ. ಯೇಸು ಜನನದಿಂದ ಮತ್ತಾಯದಲ್ಲಿ ಏನು ಹೇಳಲಾಗುತ್ತದೆ, ಪ್ರವಾದನೆ ಹೇಳಲ್ಪಟ್ಟ ಹಾಗೆ ಇಲ್ಲಿ ನೆರವೇರಿತು ಎಂಬುದಾಗಿ ಹೇಳುತ್ತಾರೆ. ಇದು ಒಂದು ಪ್ಯಾಟ್ರನ್. ಒಂದು ಹಂತ ಮೇಲೆ ಹೋಗಿ ಇಬ್ರಿಯದಲ್ಲಿ ಓದುವುದಾದರೆ, ದೇವದರ್ಶನ ಗುಡಾರ ಅಂದ್ರೆ ಏನು, ಮೆಲ್ಕಿಸೆದೇಕನ ವಿಧಾನ ಅಂದ್ರೆ ಏನು ಎಂಬುದಾಗಿ ಅಲ್ಲಿ ಹೇಳುತ್ತಾ ಬರುತ್ತಾರೆ. ಸೊ ಈ ಪ್ಯಾಟ್ರನ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದ್ರೆ ಮಾತ್ರವೇ ಸತ್ಯವೇದ ಅರ್ಥವಾಗುತ್ತದೆ. ಒಂದು, ಸತ್ಯವೇದದ ನಿಜವಾದ ಅರ್ಥವಾಗುತ್ತದೆ. ಎರಡನೇದಾಗಿ, ನಮಗೆ ಅದರಿಂದ ಒಂದು ಟೇಕ್ ಅವೇ ಇರುತ್ತದೆ. ನಾವೊಂದು ಕಲಿತುಕೊಳ್ಳುವುದು ಮಾತ್ರವಲ್ಲದೆ ಅದನ್ನೇ ನಮ್ಮ ಆತ್ಮಿಕ ಜೀವಿತದಲ್ಲಿ ಯೂಸ್ ಮಾಡುತ್ತೇವೆ. ಇಲ್ಲ ಅಂದ್ರೆ ವಾಕ್ಯವು ಕೇವಲ ನಿಮಗೆ ವಾಕ್ಯವಾಗಿ ಮಾತ್ರ ಇರುತ್ತದೆ, ಬೇರೆ ಯಾವುದಕ್ಕೂ ನಿಮಗೆ ಉಪಯೋಗವಾಗುವುದಿಲ್ಲ. ನಾವೀಗ ಏನ್ ನೋಡುತ್ತೇವೆ ಎಂಬುದಾಗಿ ಕೇಳೋದಾದ್ರೆ, ಈ ಎಲಿಯನ ಕಾನ್ಸೆಪ್ಟ್. ಎಲಿಯ ನೋಡುವುದಾದ್ರೆ 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಒಳಗೆ ಬರುತ್ತಾರೆ. ಗಿಲ್ಗಾದಿನ ಪ್ರವಾಸಗಳಲ್ಲಿ ತಿಷ್ಬೀನಾದ ಎಲಿಯನು ಎಂಬುದಾಗಿ ಒಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ಅವರು ಆರಂಭಿಸುತ್ತಾರೆ. ನಂತರ 2 ಅರಸರುಗಳು 2:11 ಓದಿದ ಪ್ರಕಾರವಾಗಿ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋದರು ಎಂಬುದಾಗಿ ಇರುತ್ತದೆ. ಈ ಒಂದು ಕಾರ್ಯ ನೋಡುವುದಾದರೆ ದಿಢೀರ್ ಎಂಬುದಾಗಿ ಬರುತ್ತದೆ. ಎಲಿಯನ ತಂದೆ ತಾಯಿ ಯಾರೆಂಬುದಾಗಿ ಗೊತ್ತಿಲ್ಲ, ಎಲಿಯ ಯಾವ ಊರು ಅಂತ ಗೊತ್ತಿಲ್ಲ. ತಿಷ್ಬಿಯನಾದ ಎಲಿಯ ಎಂಬುದಾಗಿ ಇರುತ್ತದೆ. ತಿಷ್ಬಿಯ ಅಂದರೆ ಅನ್ನೋನ್ ಪ್ಲೇಸ್ ಎಂಬುದಾಗಿ ಅರ್ಥ, ಅಂದ್ರೆ ಅಪರಿಚಿತವಾದಂತ ಒಂದು ಸ್ಥಳ ಎಂಬುದಾಗಿ ಅರ್ಥ. ಅದು ಎಲ್ಲಿತ್ತು ಎಂಬುದಾಗಿ ಗೊತ್ತಿಲ್ವಂತೆ. ಇಸ್ರೇಲ್ ಇದ್ದಿರಬಹುದಂತ ಹೇಳುತ್ತಾರೆ. ಸೊ ಎಲ್ಲಿಂದ ಅವರು ಬಂದ್ರು ಅಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಪರಲೋಕಕ್ಕೆ ಹೋದ್ರು ಅಷ್ಟೇ, ನಾವು ನೋಡದೇ ಇರುವಂತ ಸ್ಥಳ. ಎರಡನೆಯದಾಗಿ, ಎಲಿಯನಿಗೆ ವಂಶಾವಳಿಯೂ ಇರುವುದಿಲ್ಲ. ತಂದೆ ಯಾರು, ತಾಯಿ ಯಾರು ಅದರ ಕುರಿತಿರೋದಿಲ್ಲ. ಆರಂಭ ಅಂತ್ಯ ಇಲ್ಲದೆ ಇರುವವನೆಂಬುದಾಗಿ ಇರುತ್ತದೆ. ಮೆಲ್ಕಿಸೆದೇಕನ ವಿಧಾನಕ್ಕೆ ಇಬ್ರಿಯರಿಗೆ 7ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಅವನು ಆರಂಭ ಅಂತ್ಯ ಇಲ್ಲದೆ ಇರುವವನೆಂಬುದಾಗಿ ಇರುತ್ತದೆ. ಸೊ ಈ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಮೆಲ್ಕಿಸೆದೇಕನ ವಿಧಾನ ಹಾಗಂದ್ರೆ ಏನು ಎಂಬುದಾಗಿ ನೀವು ಕೇಳುವುದಾದರೆ, ನಾವೀಗ ಫಾಲೋ ಮಾಡುತ್ತೇವಲ್ಲ, ಒಂದು ವಿಷಯವನ್ನು ಈಗ ಫಾಲೋ ಮಾಡ್ತಾ ಇರ್ತೇವೆ ಅಲ್ವಾ, ಈ ಫಾಲೋ ಮಾಡುವಂತ ನ್ಯೂ ಟೆಸ್ಟಮೆಂಟ್ ಚರ್ಚ್ ಇದೆಯಲ್ವಾ, ಇದಕ್ಕೆ ಹೆಸರೇ ಮೆಲ್ಕಿಸೆದೇಕನ ವಿಧಾನ.
ಎಲ್ಲಿದೆ ಎಂಬುದಾಗಿ ಕೇಳೋದಾದ್ರೆ ಓದಿರಿ. ಇಬ್ರಿಯರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 11ನೇ ವಾಕ್ಯ. ಚೆನ್ನಾಗಿ ಗಮನಿಸಿರಿ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಸೆದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು. ಹಾಗಂದ್ರೆ ಆ ವಾಕ್ಯದಲ್ಲಿ ಏನ್ ಹೇಳುತ್ತದೆ ಎಂಬುದಾಗಿ ನೋಡೋದಾದ್ರೆ, ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಆರೋನನ ತರಹದ ಯಾಜಕತ್ವ ಇತ್ತು. ಅದು ಸಂಪೂರ್ಣ ಸಿದ್ಧಿ ಇರಲಿಲ್ಲ. ಅದರಿಂದ ಏನಾಗ್ಲಿಲ್ಲ? ಸಂಪೂರ್ಣ ಸಿದ್ಧಿ ಇಲ್ಲ. ಇನ್ನೂ ಅರ್ಥವಾಗುವ ಹಾಗೆ ಹೇಳ್ಬೇಕಂದ್ರೆ ಪರಲೋಕಕ್ಕೆ ಹೋಗುವುದಕ್ಕೆ ಅದರಲ್ಲಿ ಮಾರ್ಗವಿಲ್ಲ. ಇಬ್ರಿಯರಿಗೆ 11ನೇ ಅಧ್ಯಾಯ 39-40 ಹೇಳುತ್ತದೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಸಾಕ್ಷ್ಯ ಸಂಪಾದಿಸಿಕೊಂಡಿದ್ದರೂ ವಾಗ್ದಾನವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಸೊ ಅವರಿಗೆ ಕೊಡಲ್ಪಟ್ಟಂತ ವಿಧಾನದಲ್ಲಿ ಪೂರ್ಣ ಸಿದ್ಧಿ ಇಲ್ಲ, ಪರಲೋಕಕ್ಕೆ ಹೋಗಲು ಆಗಲ್ಲ. ಸೊ ನಮಗೆ ಮಾತ್ರವೇ ಅದಿತ್ತು. ಅವರ ವಿಧಾನ ಆರೋನನ ವಿಧಾನದ ಪ್ರಕಾರ ಅದು ನಡೆಯೋದಿಲ್ಲ. ನಮ್ಮ ವಿಧಾನ, ನಮಗೆ ಕೊಡಲ್ಪಟ್ಟಿರುವಂಥದ್ದು ಯೇಸು ಕ್ರಿಸ್ತನ ವಿಧಾನ. ಅದಕ್ಕೆ ಇನ್ನೊಂದು ಹೆಸರು ಏನದು? ಮೆಲ್ಕಿಸೆದೇಕನ ವಿಧಾನ. ಈ ಮೆಲ್ಕಿಸೆದೇಕನ ವಿಧಾನದ ಮೂಲಕವಾಗಿಯೇ ನೀವು ಪರಲೋಕಕ್ಕೆ ಪ್ರವೇಶಿಸಲು ಸಾಧ್ಯ. ಕುರಿಮರಿಯ ರಕ್ತದಿಂದ ಅಲ್ಲ, ಯಜ್ಞದ ಕುರಿಯಾದಾತನ ರಕ್ತದಿಂದ ಮಾತ್ರವೇ ಸಾಧ್ಯ. ಹಾಗಾದ್ರೆ ಆ ಮೆಲ್ಕಿಸೆದೇಕನ ವಿಧಾನದ ಪ್ರಕಾರವಾಗಿ ಇರುವಂತವರು ಮಾತ್ರವೇ ಹೋಗುವುದಕ್ಕೆ ಸಾಧ್ಯ. ಇದನ್ನು ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಕಡೆ ಹೇಳುತ್ತಲೇ ಬರುತ್ತಾರೆ. ಬೈಬಲಲ್ಲಿ ನೋಡುವುದಾದರೆ ಈ ವಂಶಾವಳಿ ಇಲ್ಲದೆ ಇರುವಂತಹ ಒಂದು ಲಿಸ್ಟ್ ಇರುತ್ತದೆ. ರೂತಳಿಗೆ ವಂಶಾವಳಿ ಇರುವುದಿಲ್ಲ. ನೀವು ನೋಡುವುದಾದರೆ ಮೋವಾಬಿಂದ ಬಂದವಳು ಎಂಬುದಾಗಿ ಇರುತ್ತದೆ, ಆದರೆ ತಂದೆ ತಾಯಿ ಯಾರಂತ ಇರೋದಿಲ್ಲ. ಅದೇ ರೀತಿ ರೂತಳು ಏನಾದಳು ಎಂಬುದಾಗಿರೋದಿಲ್ಲ. ಮಗು ಹುಟ್ಟಿದ ಕೂಡಲೇ ಆಕೆ ಕಾಣದೆ ಹೋಗುತ್ತಾಳೆ. ಮಗುವನ್ನು ನಹುಮಿಯ ಮಡಿಲಲ್ಲಿ ಕೊಡುತ್ತಾಳೆ. ಸೊಸೆಯು ಒಂದು ಸಂತತಿಯನ್ನು ಹೆತ್ತಳು ಎಂಬುದಾಗಿ ಆನಂತರ ರೂತಳ ಕುರಿತಾಗಿರೋದಿಲ್ಲ. ಆನಂತರ ರೂತಳು ಎಲ್ಲಿರುತ್ತಾಳೆ ಅಂದ್ರೆ ಹೊಸ ಒಡಂಬಡಿಕೆ 1ನೇ ಅಧ್ಯಾಯದಲ್ಲಿ ಇರುತ್ತಾಳೆ. ಆನಂತರ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲೂ ಇರುವುದಿಲ್ಲ. ಒಳಗೆ ಬರುತ್ತಾರೆ, ಒಂದು ಕಾರ್ಯವನ್ನು ಮಾಡುತ್ತಾರೆ, ಆಮೇಲೆ ಕಾಣದೆ ಹೋಗುತ್ತಾರೆ. ಇದೇ ರೀತಿಯಾಗಿ ಮೆಲ್ಕಿಸೆದೇಕನ ವಿಧಾನದಲ್ಲಿ ಬರುವಂತವರ ಕಾರ್ಯ ಇರುತ್ತದೆ. ಬೈಬಲಲ್ಲಿ ಅನೇಕರು ಈ ರೀತಿ ಇರುತ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿನೇ ಎಲಿಯ. ಎಲಿಯನು ಅದೇ ರೀತಿನೇ. ಅವನು ಎಲ್ಲಿಂದ ಬಂದನು ಎಂಬುದಾಗಿ ಇರೋದಿಲ್ಲ, ಎಲ್ಲಿಗೆ ಹೋದರಂತ ಇರೋದಿಲ್ಲ, ಆರಂಭ ಅಂತ್ಯ ಇರೋದಿಲ್ಲ. ಅದರಲ್ಲಿ ದೊಡ್ಡ ವಿಷಯ ಏನಂದ್ರೆ ಮರಣವೂ ಕೂಡ ಅವ್ರಿಗಿರೋದಿಲ್ಲ. ಏನಿರೋದಿಲ್ಲ? ಮರಣ ಇರೋದಿಲ್ಲ. ಅದೇ ಕಾರ್ಯವೇ ಮೆಲ್ಕಿಸೆದೇಕನ ವಿಧಾನದಲ್ಲಿ ಮರಣ ಇಲ್ಲ, ನಿತ್ಯ ಜೀವ. ಸೊ ನಾವೀಗ ಏನು ನೋಡುತ್ತೇವೆ ಅಂದರೆ, ಎಲಿಯ ಈಗ ಒಂದು ಜರ್ನಿ ಮಾಡಿದ್ರಲ್ಲ, ಒಂದು ಪ್ರಯಾಣವನ್ನು ಮಾಡಿದ್ರಲ್ವಾ. ಆ ಪ್ರಯಾಣ 2 ಭಾಗ. ಒಂದು ಅರಸರುಗಳ ಪುಸ್ತಕ 17ನೇ ಅಧ್ಯಾಯದಿಂದ 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ ತನಕ ಒಂದು ಪ್ರಯಾಣ. 2 ಅರಸರುಗಳು 2ನೇ ಅಧ್ಯಾಯದಲ್ಲಿ ಮಾತ್ರವೇ ಇನ್ನೊಂದು ಪ್ರಯಾಣ ಇದೆ. ಈ ಪ್ರಯಾಣ ಮುಂದಿನ ಘಟ್ಟ. ಈ ಮೊದಲನೇ ಪ್ರಯಾಣದ ಕುರಿತಾಗಿ ನಾವು ಈಗಾಗಲೇ ಮಾತನಾಡಿದ್ದೇವೆ. ನಾವೀಗ 2ನೇ ಪ್ರಯಾಣವನ್ನು ನೋಡಲಿದ್ದೇವೆ. ಅದುವೇ ನೀವು ಓದಿದಂತಹ ವಾಕ್ಯ. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ಮತ್ತೊಮ್ಮೆ ಓದಿರಿ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಈಗ ಎತ್ತಲ್ಪಡುವುದಕ್ಕೆ ಅವರು ಹೊರಡುತ್ತಾರೆ. ಅಂದರೆ ಏನು? ರೂಪಾಂತರವಾಗಿ ಮೇಘದಲ್ಲಿ ಏರಿ ಸುಳಿಗಾಳಿಯಲ್ಲಿ ಏರಿ ಪರಲೋಕಕ್ಕೆ ಹೋಗುತ್ತಾರೆ. ಆ ಒಂದು ಕಾರ್ಯವು ನಡೆಯುವುದಕ್ಕಿಂತ ಮುನ್ನ ಒಂದು ಪ್ರಯಾಣ ಆರಂಭವಾಗುತ್ತದೆ. ಹೊರಟು ಹೋದನು ಎಂಬುದಾಗಿ ಇರುತ್ತದೆ. ಈಗ ನೀವು ನಾನು ಅದೇ ರೀತಿಯಾಗಿ ಕರೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನೊಂದಿಗೆ ದೇವರ ಬರೋಣದಲ್ಲಿ ಎತ್ತಲ್ಪಟ್ಟು ಅವರೊಂದಿಗೆ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹಾಗೆಯೇ ವಾಕ್ಯ ಕೂಡ ಹೇಳುತ್ತದೆ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ನಂತರ ಜೀವಂತವಾಗಿರುವಂಥ ನಾವು ಆತನನ್ನು ಎದುರುಗೊಳ್ಳುವುದಕ್ಕೆ ಆಕಾಶದಲ್ಲಿ ಎತ್ತಲ್ಪಟ್ಟು ನಾವು ಅವರೊಡನೆ ಹೋಗುವೆವು. ಸೊ ನಾವು ಕೂಡ ಈಗ ಆ ಜರ್ನಿಯಲ್ಲಿದ್ದೇವೆ, ಆ ಪ್ರಯಾಣವನ್ನು ಆರಂಭಿಸಿದ್ದೇವೆ. ಹಾಗಾದರೆ ಈ ಪ್ರಯಾಣದಲ್ಲಿ ಎಲಿಯನು ಹಾದು ಹೋಗುವಂತಹ ಒಂದು ಮ್ಯಾಪ್ ಇದೆ. ಅದು 2ನೇ ಅಧ್ಯಾಯದಲ್ಲಿ ಆ ಮ್ಯಾಪ್ ಇದೆ. ಅದೇ ಮ್ಯಾಪನ್ನು ನೀವು ಹಾದು ಹೋಗುವಾಗ ಮಾತ್ರವೇ ಎತ್ತಲ್ಪಡುವಿಕೆಯಲ್ಲಿ ನೀವು ಪಾಲುಗಾರರಾಗಲು ಸಾಧ್ಯ. ಅದಕ್ಕಾಗಿ ಆ ಜರ್ನಿಯನ್ನು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಎಲಿಯನು ನೇರವಾಗಿ ಎತ್ತಲ್ಪಟ್ಟನು ಎಂಬುದಾಗಿ ಇಲ್ಲಿ ಬರೆಯಬಹುದಾಗಿತ್ತು. ಸರಿ, ಈ ಜರ್ನಿಯಲ್ಲಿ ಏನಾದರೂ ನಡೀತಾ ಎಂಬುದಾಗಿ ನೋಡೋದಾದ್ರೆ ಏನು ಕೂಡ ನಡೆದಿರೋದಿಲ್ಲ. ಆದರೆ ಒಂದು ಟ್ರಾವೆಲ್ ಇರುತ್ತದೆ. ಬೈಬಲಲ್ಲೂ ಕೂಡ ನೀವು ನೋಡುವುದಾದರೆ ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಿ ಕಾನಾನ್ಗೆ ಹೋಗುವ ತನಕ ಒಂದು ಜರ್ನಿ ಇರುತ್ತದೆ. ಅಲ್ಲಿ ಒಂದು ಮ್ಯಾಪ್ ಇರುತ್ತದೆ, ಎಲ್ಲೆಲ್ಲಿ ಹೋದರು ಎಂಬುದಾಗಿ. ಅದೇ ರೀತಿಯಾಗಿ ಅಬ್ರಹಾಮನು ಅಲ್ಲಿ ಮೆಸೊಪೊತೇಮಿಯಾದಿಂದ ಕಾನಾನ್ಗೆ ಹೊರಡುವುದಕ್ಕೆ ಪ್ರಯಾಣ ಮಾಡುತ್ತಾರೆ. ಅಲ್ಲಿ ಒಂದು ಜರ್ನಿ ಇರುತ್ತದೆ, ಅವರು ಎಲ್ಲೆಲ್ಲಿ ಹೋದರು ಎಂಬುದಾಗಿ. ಇದು ಅಬ್ರಹಾಮನ ಪ್ರಯಾಣ, ಇಸ್ರಾಯೇಲರ ಪ್ರಮಾಣ. ಅದೇ ರೀತಿಯಾಗಿ ಪೌಲನ ಪ್ರಯಾಣ ಕೂಡ ಇದೆ. ಇದೆಲ್ಲ ಬೈಬಲನ ಒಂದು ಸತ್ಯ. ಈ ಜರ್ನಿಯನ್ನು ಫಾಲೋ ಮಾಡಿದ್ರೆ ಮಾತ್ರವೇ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಸಕ್ಸಸ್ ಮಾಡಲು ಸಾಧ್ಯ. ಅದಕ್ಕೆ ನೆರಳಾಗಿ ದೇವರು ಕೊಟ್ಟಿದ್ದಾರೆ. ನಾವು ಅದನ್ನು ಕೇವಲ ಸಂಭವವಾಗಿ ಚರಿತ್ರೆಯಾಗಿ ಓದಿ ಬಿಡುತ್ತೇವೆ. ಆ ಜರ್ನಿಯನ್ನು ದೇವರು ಯಾಕೆ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಆ ಡಾಟ್ಸ್ ಅನ್ನು ಹಾಗೆ ನೀವು ಕನೆಕ್ಟ್ ಮಾಡುತ್ತಾ ಬರುವುದಾದರೆ ನಮ್ಮ ಆತ್ಮಿಕ ಜೀವಿತದ ಜರ್ನಿ ನಮಗೆ ಸಿಗುತ್ತದೆ. ನಾವೀಗ ಏನು ನೋಡಲಿದ್ದೇವೆ ಅಂದರೆ ಎಲಿಯನ ಆ ಪ್ರಯಾಣವನ್ನೇ ನೋಡಲಿದ್ದೇವೆ. ನಿರ್ದಿಷ್ಟವಾಗಿ 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೊರಡುತ್ತಾರೆ. ಎಲ್ಲಿಗೆ ಹೊರಡುತ್ತಾರೆ? ಎತ್ತಲ್ಪಡುವಿಕೆಗೆ ಹೊರಡುತ್ತಾರೆ. ಹೊರಡುವಾಗ ಅವರು ಎಲ್ಲಿಂದ ಹೊರಡುತ್ತಾರೆ?
ಗಿಲ್ಗಾಲ್ನಿಂದ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಎತ್ತಲ್ಪಡುವುದಕ್ಕೆ ಬಹಳ ಮುಖ್ಯವಾಗಿ ಆರಂಭಿಸಬೇಕಾದ ಸ್ಥಳ ಯಾವುದು? ಗಿಲ್ಗಾಲ್ನಲ್ಲಿ ಆರಂಭಿಸಬೇಕು. ಗಿಲ್ಗಾಲ್ ಎನ್ನುವಂಥದ್ದು ಯಾವುದಕ್ಕೆ ಗುರುತಾಗಿದೆ ಎಂಬುದಾಗಿ ನೋಡುವುದಾದರೆ, ಇಸ್ರಾಯೇಲ್ ಜನರು ಆ ಪ್ರಯಾಣವನ್ನು ಮುಗಿಸುತ್ತಾರೆ. ಯಾವ ಪ್ರಯಾಣವನ್ನು? ಐಗುಪ್ತದಿಂದ ಹೊರಡುತ್ತಾರೆ. 40 ವರ್ಷ ಪ್ರಯಾಣ. ಮೋಶೆ ನಡೆಸಿಕೊಂಡು ಬರುತ್ತಾರೆ. ಕಡೆಯದಾಗಿ ಯಾರು ನಡೆಸುತ್ತಾರೆ? ಯೆಹೋಶುವನು ಕೊಂಡು ಹೋಗಿ ಸೇರಿಸುತ್ತಾರೆ. ಸೇರಿಸುವಾಗ ಈ ಪ್ರಯಾಣದಲ್ಲಿ ಅವರು ಎಲ್ಲಿ ಲಾಸ್ಟ್ ಆಗಿ ಬಂದು ಮುಗಿಸುತ್ತಾರೆ ಎಂಬುದಾಗಿ ನೋಡುವುದಾದರೆ, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲರಲ್ಲಿ ತಿರುಗಿ ಸುನ್ನತಿ ಮಾಡಿ ಎಂದು ಹೇಳಲು, ಇದು ಎಲ್ಲಿ ನಡೆಯುತ್ತೆ ಎಂಬುದಾಗಿ ಕೇಳುವುದಾದರೆ ಗಿಲ್ಗಾಲಲ್ಲಿ ನಡೆಯುತ್ತದೆ. ಇದು ಗಿಲ್ಗಾಲಲ್ಲೇ ನಡೆಯುತ್ತಾ ಇದೆ ಎಂಬುದಾಗಿ ನೀವು ಕೇಳುವುದಾದರೆ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯ. ಜನರು ಮೊದಲನೆಯ ತಿಂಗಳಿನ 10ನೆಯ ದಿವಸದಲ್ಲಿ ಯೋರ್ದಾನನ್ನು ದಾಟಿ ಯೆರಿಕೋವಿನ ಪೂರ್ವ ಪ್ರಾಂತ್ಯದಲ್ಲಿರುವ ಗಿಲ್ಗಾಲ್ ಎಂಬಲ್ಲಿ ಇಳುಕೊಂಡರು. ಅವರ ಮೊದಲ ಸ್ಟಾರ್ಟಿಂಗ್ ಪ್ಲೇಸ್, ದೇಶಕ್ಕೆ ಒಳಗೆ ಬಂದವರು ಮೊದಲು ಸೇರುವಂತಹ ಸ್ಥಳ ಗಿಲ್ಗಾಲ್. ಇದನ್ನು ಹೀಗೆ ತೆಗೆದುಕೊಳ್ಳಿರಿ. ಐಗುಪ್ತದಿಂದ ಅವರು ಆಚೆ ಬಂದ ಕೂಡಲೇ ಅದೇ ಕಡೆಯ ಸ್ಪಾಟ್. ಅವರು ಯೋರ್ದಾನನ್ನು ದಾಟಿ ದೇಶವನ್ನು ಪ್ರವೇಶಿಸುವಾಗ ಬರುವಂಥ ಕಡೆಯ ಸ್ಪಾಟ್. ಎಲ್ಲಿ ಇಸ್ರಾಯೇಲ್ ಮುಗಿಸುತ್ತದೋ ನಾವು ಅಲ್ಲಿಂದ ಹೊರಡಬೇಕು. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಇಸ್ರಾಯೇಲ್ ಜನರು ಕಾನಾನ್ಗೆ ಬರಬೇಕಾದವರು, ಎಲಿಯ ಎತ್ತಲ್ಪಡಬೇಕಾದವರು. ಅದು ನ್ಯಾಯ ಪ್ರಮಾಣ ದೇಶಕ್ಕೆ ಬರುತ್ತದೆ. ಕೃಪೆಯ ಪ್ರಮಾಣ ನಾವು ದೇಶದಿಂದ ಮೇಲೆ ನಾವು ಎತ್ತಲ್ಪಡುತ್ತೇವೆ. ಈ ಪ್ರಯಾಣದಲ್ಲಿ ಅವರು ಗಿಲ್ಗಾಲಲ್ಲಿ ಬಂದು ಮುಗಿಸುತ್ತಾರೆ, ಒಳಗೆ ಬರುತ್ತಾರೆ. ಅಲ್ಲಿಂದ ಗಿಲ್ಗಾಲಿಂದ ಎಲ್ಲಿಯ ಹೊರಡುತ್ತಾರೆ. ಇದನ್ನು ಈ ರೀತಿಯಾಗಿ ನೀವು ನೋಡಬೇಕು. ಕರೆಕ್ಟಾಗಿ ನೀವು ಗಮನಿಸಿ ನೋಡುವುದಾದರೆ ಧರ್ಮಶಾಸ್ತ್ರವು ಎಲ್ಲಿ ಮುಗಿಯುತ್ತದೋ ಅಲ್ಲಿಂದಲೇ ಕೃಪೆಯ ಪ್ರಮಾಣವು ಆರಂಭವಾಗುತ್ತದೆ. ಯೇಸು ಕ್ರಿಸ್ತನು ಎಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಮುಗಿಸಿದರೋ ಅದೇ ಸ್ಥಳದಿಂದಲೇ ನಮಗೆ ಆರಂಭವಾಗುತ್ತದೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಧರ್ಮಶಾಸ್ತ್ರ ಮುಗಿಯುವಂತಹ ಸ್ಥಳದಿಂದ ಕೃಪೆಯ ಪ್ರಮಾಣ ಆರಂಭವಾಗುತ್ತದೆ. ಅದೇ ವಾಕ್ಯ ಹೇಳುತ್ತದೆ, ಅವರು ಧರ್ಮಶಾಸ್ತ್ರಕ್ಕೆ ಮುಕ್ತಾಯವಾಗಿಯೂ ಕೃಪೆಯ ಪ್ರಮಾಣಕ್ಕೆ ಆರಂಭವಾಗಿಯೂ ಇದ್ದಾರೆ. ಎರಡು ಒಂದೇ ಸ್ಥಳದಲ್ಲಿ ಮುಗಿಯುತ್ತದೆ. ಆದ್ದರಿಂದ ಆ ಸ್ಥಳದಲ್ಲಿ ಅವರು ಏನು ಮಾಡುತ್ತಾರೆ? 5ನೇ ಅಧ್ಯಾಯದಲ್ಲಿ ನಾವು ಓದಿದಂತಹ ವಾಕ್ಯ, ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲ್ಯರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು. 2ನೇ ಪ್ರಮಾಣ ಬರುತ್ತದೆ ಒಳಗೆ. ಈಗಾಗಲೇ ಮಾಡಿದ್ದಾಗಿದೆ, ಆದರೆ ನೀನೇನು ಮಾಡು? 2ನೇ ಪ್ರಮಾಣ ಎಂಬುದಾಗಿ ಅರ್ಥ. ಅದರ ಅರ್ಥ ಏನು ಅಂದರೆ, ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡಲ್ಪಟ್ಟವರು. ಅವರು ಮಾತ್ರವೇ ಈ ಎತ್ತಲ್ಪಡುವಿಕೆಯಲ್ಲಿ ಪಾಲುಗಾರರಾಗಲು ಸಾಧ್ಯ. ಯಾವಾಗ ನೀವು ಯೇಸುವಿನೊಂದಿಗೆ ಒಡಂಬಡಿಕೆ ಮಾಡುತ್ತೀರೋ, ಈಗ ನಮಗೆ ಒಡಂಬಡಿಕೆ ಅಂದ್ರೆ ಏನು? ರೊಟ್ಟಿ ದ್ರಾಕ್ಷಾರಸ ನಮ್ಮೆಲ್ಲರಿಗೂ ಗೊತ್ತು. ಈ ಕಮ್ಯೂನಿಯನ್, ಅವರ ರಕ್ತದಿಂದ ನಾವೇನಾಗಿದ್ದೇವೆ? ಒಡಂಬಡಿಕೆ ಮಾಡಲ್ಪಟ್ಟಿದ್ದೇವೆ. ಇವರಿಗೆ ಅವರ ರಕ್ತದಿಂದಲೇ ಒಡಂಬಡಿಕೆ ಬರುತ್ತದೆ, ಸುನ್ನತಿಯ ಮೂಲಕ. ನಮಗೆ ಯೇಸುವಿನ ರಕ್ತದಿಂದ ಒಡಂಬಡಿಕೆ ಬರುತ್ತದೆ. ಅರ್ಥವಾಗ್ತಿದೆಯಾ? ಅವರ ರಕ್ತ ಒಳಗೆ ಬಂದು ಮುಗಿಯಿತು, ನಮ್ಮ ರಕ್ತ ಅಲ್ಲಿಂದ ಕೊಂಡು ಹೋಗಿ ಪರಲೋಕಕ್ಕೆ ಸೇರಿಸುವಂತದ್ದಾಗಿದೆ. ಸುನ್ನತಿಯು ಹೊರಗಿನಿಂದ ಒಳಗೆ ಸೇರಿಸುತ್ತದೆ, ಆದರೆ ನಮ್ಮ ಯೇಸು ಕ್ರಿಸ್ತನ ರಕ್ತವು ಒಳಗಿರುವಂತ ನಮ್ಮನ್ನು ಪರಲೋಕಕ್ಕೆ ಸೇರಿಸುತ್ತದೆ. ಹಾಗಾದರೆ ಪ್ರಯಾಣದಲ್ಲಿ ಎತ್ತಲ್ಪಡುವಿಕೆಯಲ್ಲಿ ಮೊದಲನೆಯದಾಗಿ ನೀವು ಹಾಗೂ ನಾನು ಮಾಡಬೇಕಾಗಿರುವಂಥದ್ದು 2ನೇ ಪ್ರಮಾಣವನ್ನು ಸ್ವೀಕರಿಸಬೇಕು. ಅಂದರೆ ನಮಗೆ ಕೊಡಲ್ಪಟ್ಟಂತಹ ಒಡಂಬಡಿಕೆ, ಇದಕ್ಕೆ ನಾವು ಒಪ್ಪಿಕೊಳ್ಳುವವರಾಗಿ ಇರಬೇಕು. ಈ 2ನೇ ಒಡಂಬಡಿಕೆ ಎಂಬುದಾಗಿ ಹೇಳಲ್ಪಡುವಂತಹ ಕೃಪೆಯ ಪ್ರಮಾಣ ಅಥವಾ ಹೊಸ ಒಡಂಬಡಿಕೆಯ ಸಭೆ ಅಥವಾ ಕಮ್ಯೂನಿಯನ್, ಈಸಿಯಾಗಿ ಅರ್ಥ ಮಾಡಿಕೊಳ್ಳಿ. ಕಮ್ಯೂನಿಯನ್, ಇದಕ್ಕೆ ನೀವು ನಾನು ನಂಬಿಗಸ್ತರಾಗಿರಬೇಕು. ಇದರಲ್ಲಿ ನಾವು ಪಾಲುಗಾರರಾಗಿ ಇರಬೇಕು. ಇವತ್ತು ಈ ಸಭೆಯಾಗಿರುವಂಥದ್ದು ಕಮ್ಯೂನಿಯನ್ನ ಒಳಗಿದೆ, ಆದರೆ ಸಂಪ್ರದಾಯವಾಗಿ ಇದೆ. ವಾಕ್ಯ ಹೇಳುತ್ತದೆ, ಅಪಾತ್ರವಾಗಿ ಭೋಜನ ಮಾಡುವವನು ಯಾರೋ ಅವರು ಏನಾಗುತ್ತಾರಂತೆ? ನಿಮ್ಮಲ್ಲಿ ಕೆಲವರು ರೋಗಿಗಳಾಗಿಯೂ ನಿಮ್ಮಲ್ಲಿ ಕೆಲವರು ಮರಣ ಹೊಂದಿದ್ದಾರೆ. 1 ಕೊರಿಂಥ 11ರಲ್ಲಿ ಓದುತ್ತೇವೆ. ಆದರೆ ಇವತ್ತು ಈ 2ನೇದಾಗಿರುವಂಥ ಕಮ್ಯೂನಿಯನ್, 2ನೇ ಒಡಂಬಡಿಕೆ, ಕೃಪೆಯ ಪ್ರಮಾಣ ಅಥವಾ ಈ ಕಮ್ಯೂನಿಯನ್ ಮಾಡಲಾಗುತ್ತಿದೆಯಾ? ಸರಿಯಾಗಿ ಮಾಡಲಾಗುತ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ತೆಗೆದುಕೊಳ್ಳುವಂಥದ್ದು ಮುಖ್ಯವಲ್ಲ, ಸರಿಯಾಗಿ ತೆಗೆದುಕೊಳ್ಳಲಾಗ್ತಿದೆಯಾ? ಇಲ್ಲಿಂದಲೇ ನಮ್ಮ ಜರ್ನಿಯೇ ಸ್ಟಾರ್ಟ್ ಆಯಿತು. ಹೊಸ ಒಡಂಬಡಿಕೆ ಆರಂಭವಾಗುತ್ತದೆ. ಇಲ್ಲಿಂದಲೇ ಹೊಸ ಒಡಂಬಡಿಕೆಯ ಸಭೆಯು ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದಲೇ ಯೇಸು ಹೇಳುತ್ತಾರೆ, ಹೋಗಿ ಅಲ್ಲಿ ತಂಗಿರಿ ಯೆರೂಸಲೇಮಿನಲ್ಲಿ ಎಂಬುದಾಗಿ ಹೇಳಿದರು. ಆದರೆ ಇವತ್ತು ನಾವು ಸಭೆಗೆ ಬರುತ್ತೇವೆ, ಆದರೆ ಒಡಂಬಡಿಕೆಗೆ ನಂಬಿಗಸ್ತರಾಗಿದ್ದೇವಾ ಎನ್ನುವಂಥದ್ದೇ ಪ್ರಶ್ನೆ. ಇವತ್ತು ಸಭೆಯೊಳಗೆ ಈ ಕಮ್ಯೂನಿಯನ್ ಎನ್ನುವಂಥದ್ದು ಒಂದು ಸಂಪ್ರದಾಯವಾಗಿದೆ. ಈ ಕಮ್ಯೂನಿಯನ್ ಎನ್ನುವಂಥದ್ದು ಇಲ್ಲಲ್ಲ, ಆದಿಕಾಂಡದಲ್ಲಿ ಏದೆನಲ್ಲಿ ಆರಂಭವಾಯಿತು. ದೇವರು ಹೇಳುತ್ತಾರೆ, ಆದಾಮನು ಪಾಪ ಮಾಡಿದ ಕೂಡಲೇ ಅವನಿಗೆ ಚರ್ಮದ ಅಂಗಿಯನ್ನು ಉಡಿಸಿದರು ಎಂಬುದಾಗಿ ಇರುತ್ತದೆ 3ನೇ ಅಧ್ಯಾಯದಲ್ಲಿ. ಚರ್ಮದ ಅಂಗಿಯನ್ನು ಉಡಿಸಬೇಕಂದ್ರೆ ಖಂಡಿತವಾಗಿ ಅಲ್ಲಿ ಒಂದು ಮೃಗ ಏನಾಗಿರಬೇಕು? ಕೊಯ್ಯಲ್ಪಟ್ಟಿರಬೇಕು, ಬಲಿಯಾಗಿರಬೇಕು. ಸರಿ, ಚರ್ಮದ ಅಂಗಿಯನ್ನು ತೊಡಿಸಿ ಆದಾಮನನ್ನು ಏದೆನಿಂದ ಆಚೆ ಕಳಿಸಿದ್ದಾಯಿತು. ಆದರೆ ಆ ಮೃಗದ ರಕ್ತ ಹಾಗೂ ಮಾಂಸವು ಇನ್ನೂ ಕೂಡ ಆ ತೋಟದ ಒಳಗೇನೆ ಇದೆ. ಅದು ಎಲ್ಲಿ ಹೋಗಿಲ್ಲ. ಇವರು ಚರ್ಮದ ಅಂಗಿಯನ್ನು ಮಾತ್ರ ಹಾಕೊಂಡು ಹೋದ್ರು.
ಹಾಗಾದ್ರೆ ಚರ್ಮದ ಅಂಗಿ ಅನ್ನುವಂಥದ್ದು ಧರ್ಮಶಾಸ್ತ್ರಕ್ಕೆ ಗುರುತು. ಯಾಕಂದ್ರೆ ದೇವದರ್ಶನ ಗುಡಾರವನ್ನು ದೇವರು ಹೇಳುತ್ತಾರೆ ಚರ್ಮದ ಅಂಗಿಗಳಿಂದ ಮುಚ್ಚಿರಿ ಎಂಬುದಾಗಿ. ಮೃಗದ ಚರ್ಮವನ್ನು ಅದರ ಮೇಲೆ ಹೊದಿಕೆಯಾಗಿ ಹಾಕು ಎಂಬುದಾಗಿ ದೇವರು ಹೇಳುತ್ತಾರೆ. ಇದು ಧರ್ಮಶಾಸ್ತ್ರಕ್ಕೆ ಗುರುತು. ಆದರೆ ಹೊರಗೆ ಹೋದಂಥವರು ಧರ್ಮಶಾಸ್ತ್ರದೊಂದಿಗೆ ಹೋದರು. ಒಳಗೆ ಬಂದ್ರೆ ಒಳಗೇನಿದೆ? ಮಾಂಸ ಹಾಗೂ ರಕ್ತ, ಕಮ್ಯುನಿಯನ್ ಇದೆ. ಇದಿಲ್ಲದೆ ಜೀವವೃಕ್ಷ ಹೊಂದುವುದಕ್ಕೆ ಆಗಲ್ಲ, ನಿತ್ಯ ಜೀವ ಪಡೆಯುವುದಕ್ಕೆ ಆಗಲ್ಲ. ಆದ್ದರಿಂದಲೇ ಯೇಸು ಹೇಳುತ್ತಾರೆ, ನನ್ನ ರಕ್ತವನ್ನು ಕುಡಿದು ನನ್ನ ಮಾಂಸವನ್ನು ತಿನ್ನುವವನಿಗೆ ನಿತ್ಯ ಜೀವ ಉಂಟು ಎಂದು, ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನೆಂದು ದೇವರು ಹೇಳುತ್ತಾರೆ. ಹಾಗಾದ್ರೆ ಮೊದಲನೇದಾಗಿ ಈ ಜರ್ನಿಯಲ್ಲಿ ನೀವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕಾರ್ಯ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ? ನೀವು ತೆಗೆದುಕೊಳ್ಳುವ ಕಮ್ಯುನಿಯನ್ ಅಲ್ಲಿದೆ. ನೀವು ತೆಗೆದುಕೊಳ್ಳುವಂತ ರೊಟ್ಟಿ ದ್ರಾಕ್ಷಾರಸದಲ್ಲಿದೆ. ಈಗ ರೊಟ್ಟಿಯನ್ನು ನಾವು ಶರೀರ ಎಂಬುದಾಗಿ ಹೇಳುತ್ತೇವೆ. ಕ್ರಿಸ್ತನ ಶರೀರಕ್ಕೆ ಅದೇನಾಗಿದೆ? ಗುರುತಾಗಿದೆ ಎಂಬುದಾಗಿ ಹೇಳುತ್ತೇವೆ. ಆ ಶರೀರ, ರೊಟ್ಟಿ ಎನ್ನುವಂಥದ್ದು ಶರೀರಕ್ಕೆ ಗುರುತು. ಯಾಕೆ ಆ ಶರೀರ ಅರಿಯಲ್ಪಡಬೇಕು? ಯಾತಕ್ಕಾಗಿ ಶರೀರವು ಅರಿಯಲ್ಪಡಬೇಕೆಂಬುದಾಗಿ ನೋಡೋದಾದ್ರೆ ಓದಿರಿ, ಇಬ್ರಿಯರಿಗೆ 10ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟು. ಅದರ ಅರ್ಥ ಏನು? ಅವರ ಶರೀರ ಹೇಗೆ ಅರಿಯಲ್ಪಟ್ಟಿತೋ ಅದೇ ರೀತಿಯಾಗಿ ದೇವಾಲಯದ ಆ ತೆರೆ ಹೇಗೆ ಅರಿಯಲ್ಪಟ್ಟಿತೋ ಅದೇ ರೀತಿಯಾಗಿ ನಿಮಗೂ ನನಗೂ ಪರಲೋಕಕ್ಕೆ ಹೋಗುವಂತ ಮಾರ್ಗ ತೆರೆಯಲ್ಪಟ್ಟಿತು ಎಂದು ಅರ್ಥ. ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗುವುದಕ್ಕೆ ಆ ತೆರೆಯು ಹೇಗೆ ಅರಿಯಲ್ಪಟ್ಟಿತೋ ಅದೇ ರೀತಿಯಾಗಿ ಯೇಸುವಿನ ಶರೀರ ಅರಿಯಲ್ಪಟ್ಟು ನಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ ಪರಲೋಕದಲ್ಲಿ ನಿಲ್ಲಿಸಿದೆ. ಹಾಗಾದ್ರೆ ನಿಮ್ಮ ಕೈಯಲ್ಲಿ ಕೊಡಲ್ಪಡುವಂಥ ರೊಟ್ಟಿ ಎನ್ನುವಂಥದ್ದು ಭಾನುವಾರ ನಿಮಗೆ ಕೊಡಲಾಗುವಂತಹ ಒಂದು ಸಂಪ್ರದಾಯ ಅಲ್ಲ, ಅದು ನಿಮಗೆ ಪರಲೋಕಕ್ಕೆ ಹೋಗುವ ಮಾರ್ಗ ನಿಮಗೆ ತೆರೆದಾಯಿತು ಎಂಬುದಾಗಿ ಕೊಡಲ್ಪಡುವಂಥ ಟೋಕನ್. ಈ ಕಲ್ಲಿನ ಆ ಚೂರಿಗಳನ್ನು ತೆಗೆದುಕೊಂಡು 2ನೇ ಸಾರಿ ಅವರಿಗೆ ನೀನು ಸುನ್ನತಿಯನ್ನು ಮಾಡು. ಅದರ ಅರ್ಥ ಏನು? ಈ ಒಡಂಬಡಿಕೆಯಲ್ಲಿ ಬರುವವನು ಮಾತ್ರವೇ ಹೋಗಲು ಸಾಧ್ಯ. ಅದು ಈ ಒಡಂಬಡಿಕೆಯನ್ನು ಸತ್ಯವಾಗಿ ಮಾಡುವವನು. ಇವತ್ತು ನಿಜವಾಗಿ ಮಾಡಲಾಗುತ್ತಾ? ಆ ಯೇಸು ಕ್ರಿಸ್ತನ ಶರೀರ ರೊಟ್ಟಿಗೆ ಗುರುತಾಗಿರುವಂಥದ್ದೇ ನನಗೆ ಒಂದು ಹೇಳಿಕೊಡ್ತಾ ಇದೆ. ನಾನು ಪರಲೋಕಕ್ಕೆ ಪ್ರವೇಶಿಸಲು ಸಾಧ್ಯ. ನಾನು ಅದರೊಳಗೆ ಹೋಗುವುದಕ್ಕೆ ದೇವರು ನನಗೆ ಒಂದು ಟೋಕನ್ ಕೊಟ್ಟಿದ್ದಾರೆ. ಈಗ ನಿಮಗೆ ರೇಷನ್ ಕಾರ್ಡ್ ಎಲ್ಲ ಇರುತ್ತದೆ, ಆದರೆ ದಿಢೀರ್ ಎಂಬುದಾಗಿ ಹೇಳುತ್ತಾರೆ, ಏನೋ ಒಂದನ್ನು ಕೊಡುತ್ತಾರೆ. ಗೌರ್ಮೆಂಟ್ ಇಂದ 2,000, 3,000, 1,000 ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನೀವು ಹೋಗಿ ಏನ್ ಮಾಡಬೇಕು? ನಿಮ್ಮ ರೇಷನ್ ಕಾರ್ಡ್ ಅನ್ನು ತೋರಿಸಿ ಅವ್ರ ಹತ್ರ ಏನ್ ತಗೋಬೇಕು? ನೀವು ಒಂದು ಟೋಕನ್ ತಗೊಳ್ಬೇಕು. ಆ ನಂತರವಾಗಿ ಆ ಟೋಕನ್ ಅನ್ನು ನೀವು ಕಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಆದರೆ ನೀವು ಹೋಗಿ ಹೇಳಿ ನೋಡಿ, ನನ್ನ ಹತ್ರ ರೇಷನ್ ಕಾರ್ಡ್ ಇದೆ, ಆದರೆ ನಾನೇನ್ ತಗೊಂಡಿಲ್ಲ, ಟೋಕನ್ ತಗೊಂಡಿಲ್ಲ. ಅವನು ಹೇಳುತ್ತಾನೆ, ರೇಷನ್ ಕಾರ್ಡ್ ಅಲ್ಲಿ ಏನಿದೆ? ಸೀಲ್ ಇದೆ. ಈ ಸೀಲ್ ಹಾಕಲ್ಪಟ್ಟಿದೆ ಅಂದ್ರೆ ನಿಮಗೆ ಟೋಕನ್ ಕೊಟ್ಟಿದೆ ಎಂದು ಅರ್ಥ. ಇನ್ನೀ ರೇಷನ್ ಕಾರ್ಡ್ ಇದ್ರೂ ಕೂಡ ಸಿಗೋದಿಲ್ಲ, ಟೋಕನ್ ಇದ್ರೆ ಮಾತ್ರವೇ ಆ ಗಿಫ್ಟು ಸಿಗುತ್ತದೆ. ಅದೇ ರೀತಿಯಾಗಿ ವಿಮೋಚನೆ ದಿನಕ್ಕಾಗಿ ಹೊಂದಿರುವಂತಹ ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಹತ್ರ ಇದ್ರೂ ಕೂಡ ಅವರು ನಮ್ಮನ್ನು ಯಾವುದಕ್ಕೆ ನೇರವಾಗಿ ನಡೆಸುತ್ತಾರೆ? ಪರಲೋಕಕ್ಕೆ ನೇರವಾಗಿ ನಡೆಸುತ್ತಾರೆ. ಆ ರೀತಿ ಒಳಗೆ ಹೋಗುವುದಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ರೊಟ್ಟಿ ಹಾಗೂ ದ್ರಾಕ್ಷರಸವನ್ನು ಕೊಟ್ಟಿದ್ದಾರೆ. ಪವಿತ್ರಾತ್ಮನಿದ್ದಾರೆ. ಆದರೆ ನಾನು ಅಪಾತ್ರವಾಗಿ ಭೋಜನ ಮಾಡಿದ್ರೆ ಪರಿಶುದ್ಧಾತ್ಮನಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಪರಿಶುದ್ಧರೆಂಬುದಾಗಿ ಅರ್ಥವಲ್ಲ. ಒಳಗೆ ದೇವರಾತ್ಮನು ತಿಳಿಸುತ್ತಲೇ ಇದ್ದಾರೆ, ದೇವರಾತ್ಮನು ಹೇಳುತ್ತಲೇ ಇದ್ದಾರೆ. ಆದರೆ ನಮಗೆ ರೊಟ್ಟಿ ಹಾಗೂ ದ್ರಾಕ್ಷರಸವನ್ನು ಕೊಟ್ಟಿದ್ದಾರೆ, ಕಮ್ಯುನಿಯನ್ ತೆಗೆದುಕೊಳ್ತಿದ್ದೇವೆ. ಆದರೆ ನಮ್ಮ ಸ್ವಭಾವವೇನು? ಒಳಗೆ ಹೋಗುವಂತ ಕಾರ್ಯ ನಮ್ಮಲ್ಲಿ ಇಲ್ಲ. ದೇವರು ಹೃದಯವನ್ನು ನೋಡುತ್ತಾರೆ. ಇವತ್ತು ಅನೇಕರು ಏನು ಕಮ್ಯುನಿಯನ್ ತೆಗೆದುಕೊಳ್ತಿದ್ರೆ ಏನಾಗುತ್ತೆ? ಪಾಸ್ಟರ್ ತಪ್ಪಾಗಿ ಅಂದ್ಕೊಳ್ತಾರೆ, ಅಪ್ಪ ಅಮ್ಮ ತಪ್ಪಾಗಿ ಅಂದ್ಕೊಳ್ತಾರೆ. ಏನ್ ಮಾಡೋದು? ಸರಿ, ಸುಮ್ಮನೆ ಯಾಕೆ ಬೇಕು, ತಗೊಂಡ್ಬಿಡೋಣ. ತೆಗೆದುಕೊಂಡು ಅದನ್ನು ಸಂಪ್ರದಾಯವಾಗಿ ತೆಗೆದುಕೊಂಡು ಆ ಶಾರ್ಪ್ ಕಾನ್ಶಿಯಸ್ನೆಸ್ ಹೋಗುತ್ತದೆ. ಆನಂತರ ಅದೇನಾಗುತ್ತದೆ ಗೊತ್ತಾ? ಅದನ್ನೊಂದು ಒಡಂಬಡಿಕೆಯಾಗಿಯೇ ನೋಡದೆ ಅದನ್ನು ಸಂಭವವಾಗಿ ನೋಡಲು ಆರಂಭಿಸಿದ್ವಿ. ಅದರ ಪರಿಣಾಮ ಏನು? ಕಮ್ಯುನಿಯನ್ ಇದೆ, ಆದರೆ ಪರಲೋಕಕ್ಕೆ ಹೋಗೋದಿಲ್ಲ. ಅದರಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಬಹಳ ಮುಖ್ಯವಾದ ವಿಷಯ ಇದೆ. ಆ ವಾಕ್ಯದಲ್ಲಿ ಓದುದ್ವಿ ಅಲ್ವಾ, ಇದೇ ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗ ಎಂಬುದಾಗಿ. ಅದೇ ಜೀವವನ್ನು ಉಂಟು ಮಾಡುತ್ತದೆ, ಸಂದೇಹವೇ ಇಲ್ಲ. ಆದ್ರೆ ಅದಕ್ಕೆ ಇನ್ನೊಂದು ಸಮಸ್ಯೆ ಇದೆ. ಅದನ್ನು ಅಪಾತ್ರವಾಗಿ ಭೋಜನ ಮಾಡಿದ್ರೆ ಅದು ನಿಮ್ಮನ್ನು ಕೊಲ್ಲುತ್ತದೆ. ವಾಕ್ಯ ಏನ್ ಹೇಳುತ್ತದೆ? ಅಪಾತ್ರವಾಗಿ ಭೋಜನ ಮಾಡಿದಂತ ನಿಮ್ಮಲ್ಲಿ ಕೆಲವರು ಮರಣ ಹೊಂದಿದ್ದಾರೆ. ಇವತ್ತು ನಾವೇನ್ ಹೇಳುತ್ತಾ ಇದ್ದೇವೆ? ಕೃಪೆ. ದೇವರದ್ರಲ್ಲೆಲ್ಲ ಕೃಪೆ ಕನಿಕರದಿಂದ ಇರ್ತಾರೆ. ಕರ್ತನು ಒಂದು ಕಡೆ ಕೃಪೆಯುಳ್ಳವರೇ, ಇನ್ನೊಂದು ಕಡೆ ಅವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಇದ್ದಾರೆ. ಹಿ ಈಸ್ ನಾಟ್ ಓನ್ಲಿ ಅಡ್ವೊಕೇಟ್ ಬಟ್ ಹಿ ಈಸ್ ಆಲ್ಸೋ ಜಡ್ಜ್. ಅದೇ ಇಂಪಾರ್ಟೆಂಟ್. ಇಲ್ಲಿ ಏನ್ ಸಮಸ್ಯೆ ಹೋಗುತ್ತಾ ಇದೆ? ಏನ್ ಬೇಕಾದ್ರೂ ಮಾಡಬಹುದು, ದೇವ್ರು ಸುಮ್ಮನೆ ಇರ್ತಾರೆ. ನಾವ್ ಏನ್ ಬೇಕಾದ್ರೂ ಮಾಡಬಹುದು, ದೇವ್ರು ಸುಮ್ಮನೆ ಇರ್ತಾರೆ. ಹೇಳುತ್ತಲೇ ಇದ್ದಾರೆ, ಇನ್ನೂ ಹೇಳುತ್ತಾರೆ, ಈಗಲೂ ಹೇಳುತ್ತಿದ್ದಾರೆ. ನಿನ್ನ ಕೈಯಲ್ಲಿ ನಾನು ಕೊಟ್ಟಂಥದ್ದು ಅಮೂಲ್ಯವಾದದ್ದು. 4,000 ವರ್ಷಗಳಿಂದ ಹಳೆಯ ಒಡಂಬಡಿಕೆಯ ಭಕ್ತರಿಗೂ ಸಿಗದೇ ಇರುವಂಥದ್ದನ್ನು ದೇವರು ನಿಮ್ಮ ನನ್ನ ಕೈಯಲ್ಲಿ ಇವತ್ತು ಕೊಟ್ಟಿದ್ದಾರೆ. ಪರದೇಶದವನು ಪ್ರವಾಸಿಗನು ಎಂಬುದಾಗಿ ಅರಿಕೆ ಇಟ್ಟವನಿಗೆ ಅವನಿಗೂ ಕೂಡ ಕೊಡದೇ ಇರುವಂಥದ್ದನ್ನು ದೇವರು ಇವತ್ತು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ.
ಹಳೆಯ ಒಡಂಬಡಿಕೆಯಲ್ಲಿ ಪೂರ್ಣವಾಗಿ ಆ ಭಕ್ತರು ಇದಕ್ಕೋಸ್ಕರವಾಗಿ ಹುಡುಕುತ್ತಾ ಇದ್ರು. ಅವರಿಗೆ ಸಿಗದೇ ಇರುವಂತದನ್ನು ದೇವರು ನಿಮ್ಮ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೈಯಲ್ಲಿಟ್ಟುಕೊಂಡು ದೇವರಿಗೆ ವಿರೋಧವಾಗಿ ಮಾಡುವ ಕಾರ್ಯ ದೇವರು ನೋಡುತ್ತಾ ಇದ್ದಾರೆ. ಇಸ್ಕರಿಯೋತ ಯೂದನು ಸೇವಕ, ಅವನೊಬ್ಬ ಅಪೊಸ್ತಲನು, ಅವನೇ ನೇಣು ಹಾಕಿಕೊಂಡು ಸತ್ತ ಎಂಬುದಾಗಿ ಇದೆ. ಯಾವಾಗ ಸೌಲನು ಅರಸನಾಗಿ ಅಭಿಷೇಕಿಸಲ್ಪಟ್ಟನೋ ಅವತ್ತಿನಿಂದ ಅವನು ನಂಬಿಗಸ್ತನಾದ ಅರಸನಾಗಿರಬೇಕು. ಯಾವಾಗ ದೇವರಿಗೆ ವಿರೋಧವಾಗಿ ಹಣದಾಸೆಯುಳ್ಳವನಾಗಿ ಮಾರ್ಪಟ್ಟು ಕುರಿದನಗಳ ಹಿಂದೆ ಹೋದ್ನೋ, ವಾಕ್ಯ ಹೇಳುತ್ತದೆ ದೇವರು ಸೌಲನನ್ನು ತಳ್ಳಿದ್ರು. ಕರ್ತನಿಂದ ಬಿಡಲ್ಪಟ್ಟಂತ ದುಷ್ಟಾತ್ಮ ಬರುತ್ತದೆ. ಯೂದನಿಗೂ ಸೌಲನಿಗೂ ಒಂದೇ ನಡೆಯುತ್ತದೆ. ಇವನು ಅಭಿಷೇಕಿಸಲ್ಪಟ್ಟವನು, ಅವನು ಅಭಿಷೇಕಿಸಲ್ಪಟ್ಟವನು. ಇವನ ಮೇಲೂ ದೇವರ ಕರುವಿಕೆ ಇತ್ತು, ಅವನ ಮೇಲೂ ದೇವರ ಕರುವಿಕೆ ಇತ್ತು. ಇವನು ಹಣದಾಸೆಯುಳ್ಳವನು, ಅವನು ಹಣದಾಸೆಯುಳ್ಳವನು. ಇಬ್ಬರನ್ನು ಬಿಟ್ಟು ದೇವರು ನೀಗಿದರು, ಇಬ್ಬರೊಳಗೆ ಸೈತಾನನು ಒಕ್ಕಿದನು. ಇಬ್ಬರು ಕೂಡ ಸತ್ತು ಹೋದರು, ನೇಣು ಹಾಕಿಕೊಂಡು ಸತ್ತು ಹೋದ್ರು ಇಬ್ಬರು ಕೂಡ. ಇವತ್ತು ವಾಕ್ಯ ಆ ರೀತಿಯಾಗೇ ಇದೆ. ಗಿಲ್ಗಾಲ್ನಿಂದಲೇ ಹೊರಡಬೇಕು. ನೀವು ಹೊರಡುವಾಗಲೇ ದೇವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಡಂಬಡಿಕೆಯನ್ನು ನಂಬಿಗಸ್ತರಾಗಿ ಮಾಡಬೇಕೆನ್ನುವಂಥದ್ದನ್ನು. ಬೈಬಲ್ನಲ್ಲಿ ನೀವು ಹೇಗಿದ್ದರೂ ಕೂಡ ಪರಲೋಕಕ್ಕೆ ಹೋಗಬಹುದೆಂಬುದಾಗಿ ಒಂದು ಕಡೆಯಲ್ಲೂ ಹೇಳುವುದಿಲ್ಲ. ಹೀಗಿದ್ದರೆ ಮಾತ್ರ ಹೋಗಲು ಸಾಧ್ಯ ಅಂತ ಹೇಳುತ್ತದೆ. ಹಾಗಿದ್ದರೆ ಮಾತ್ರ ಹೋಗುವುದಕ್ಕೆ ಸಾಧ್ಯ. ಏನಾಯಿತು ಅಂತ ನೀವು ಕೇಳುವುದಾದರೆ, ಅನೇಕ ಸಮಯದಲ್ಲಿ ನಮ್ಮ ತಾಳ್ಮೆಯು ನಮ್ಮನ್ನು ಕೋಪದಿಂದ ಆಚೆ ತರುತ್ತದೆ ಅಲ್ವಾ? ಅದೇ ರೀತಿಯಾಗಿ ಈಗ ನಡೀತಾ ಇದೆ. ದೇವರು ನಮಗೆ ಕೊಟ್ಟಂತ ಕಾರ್ಯಗಳಲ್ಲೆಲ್ಲ ನಾವು ಆ ರೀತಿಯಾಗಿ ಹೋಗುತ್ತಾ ಇದ್ದೇವೆ. ನಾವೆಲ್ಲರೂ ಪರಿಶುದ್ಧರಾಗುವುದಕ್ಕೋಸ್ಕರ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಹಾಗಾದರೆ ಚೆನ್ನಾಗಿ ಗಮನಿಸುವುದಾದರೆ, ಆ ಸ್ಥಳಕ್ಕೆ ಒಳಗೆ ಹೋಗಲು ದೇವರು ನಮಗೆ ಕೊಟ್ಟಿರುವಂಥ ಕಮ್ಯೂನಿಯನ್, ಇದು ಬಹಳ ಮುಖ್ಯವಾದಂಥ ಕಾರ್ಯ. ಇಲ್ಲಿ ನಾವೇನು ಮಾಡುತ್ತಾ ಇದ್ದೇವೆ? ಪರಿಶುದ್ಧರ ಹಾಗೆ ನಾವು ವೇಷವನ್ನು ಧರಿಸಿಕೊಂಡು ಇದ್ದೇವೆ. ಒಳಗೆ ಇನ್ನೂ ಅನೇಕ ಇದೆ. ದೇವರು ನೋಡುತ್ತಾ ಇದ್ದಾರೆ, ನೋಡುತ್ತಲೇ ಇದ್ದಾರೆ. ಒಂದು ದಿನ ದಿಢೀರ್ ಎಂಬುದಾಗಿ ಎಲ್ಲ ಸ್ಫೋಟವಾಗುತ್ತದೆ, ಹಾಗೆ ಹೊರಗೆ ಬರುತ್ತದೆ. ಅದರ ಪರಿಣಾಮ ಏನಾಗಿ ಮಾರ್ಪಡುತ್ತದೆ? ನಾವು ಕಮ್ಯೂನಿಯನ್ ತೆಗೆದುಕೊಳ್ಳುವಾಗ ಪರಿಶುದ್ಧರಾಗಿ ಮಾರ್ಪಡಬೇಕೆಂದು ಹೇಳಿ ತೆಗೆದುಕೊಳ್ಳುವಂಥದ್ದು ಬೇರೆ, ಅದು ಬೇರೆ. ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಇನ್ನು ಮುಂದೆ ಮಾಡುವುದಿಲ್ಲ ಎಂದು ಹೇಳಿ ಬಲಹೀನತೆಯಲ್ಲಿ ಬೀಳುವುದು ಅದು ಬೇರೆ. ಕೆಲವರೆಲ್ಲ ಉದ್ದಟತನದಿಂದ ಎಲ್ಲ ಇರುತ್ತದೆ, ಆದರೂ ಅವ್ರ ಪಾಡಿಗೆ ತಗೊಳ್ತಾರೆ. ತಪ್ಪಿದಸ್ಥ ಮನೋಭಾವನೆ ಇರೋದಿಲ್ಲ. ದೇವರು ಹೇಳುತ್ತಾರೆ, ಒಡಂಬಡಿಕೆಯಲ್ಲಿ ನೀನು ತಪ್ಪಾಗಿದ್ದರೆ ಒಳಗೆ ಹೋಗುವುದಕ್ಕಾಗಲ್ಲ, ಸ್ಟಾರ್ಟೇ ಮಾಡೋಕ್ಕಾಗಲ್ಲ. ಆರಂಭಿಸುವಾಗಲೇ ಗಿಲ್ಗಾಲ್, ಅವರಿಗೆ ಮುಗಿಸುವಾಗ ಗಿಲ್ಗಾಲ್, ನಮಗೆ ಆರಂಭಿಸುವಾಗಲೇ ಗಿಲ್ಗಾಲ್. ಹಾಗಂದರೆ ದೇವರು ನಮ್ಮಿಂದ ಎದುರು ನೋಡುವಂಥ ಬಹಳ ಮುಖ್ಯವಾದ ವಿಷಯ. ಆರಂಭಿಸುವಾಗ ಒಡಂಬಡಿಕೆ ದ ಪರ್ಫೆಕ್ಟ್ ಒನ್, ದೇವರು ಎದುರು ನೋಡುವಂಥದ್ದು ಅದೇ ಪರ್ಫೆಕ್ಟ್ ಒನ್. ಯಾಕಂದರೆ ಅವರ ಹತ್ರ ಅದಿಲ್ಲ, ಅದು ಧರ್ಮಶಾಸ್ತ್ರದಲ್ಲಿ. ಆರಂಭಿಸುವಾಗ ಎರಡನೆಯದಾಗಿ ದೇವರು ಎದುರು ನೋಡುವಂಥದ್ದು. ಸರಿ, ಅಲ್ಲಿಂದ ಅವರು ಹೊರಟು ಎಲ್ಲಿ ಹೋಗುತ್ತಾರೆ ಎಂಬುದಾಗಿ ಓದಿರಿ. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೆತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು, ಎಲಿಷನು, ಯೆಹೋವನ ಆಣೆ, ನನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಎರಡನೆಯದಾಗಿ ಅವರು ಎಲ್ಲಿ ಹೋಗುತ್ತಾರೆ? ಬೆತೇಲಿಗೆ ಹೋಗುತ್ತಾರೆ. ಈಗ ಒಡಂಬಡಿಕೆಯೊಳಗೆ ಬಂದಿದ್ದಾಯಿತು, ನಾವು ನಂಬಿಗಸ್ತರಾಗಿದ್ದೇವೆ ಅನ್ನುವಂಥ ಹಂತದಿಂದ ಬರುತ್ತಿದ್ದೇನೆ. ಯಾಕಂದರೆ ಆ ಒಡಂಬಡಿಕೆ ಪರ್ಫೆಕ್ಟ್ ಆಗಿದ್ರೆ ಮಾತ್ರವೇ ನೀವು ಮುಂದಿನ ಸ್ಟೇಜ್ಗೆ ಹೋಗಕ್ಕೆ ಸಾಧ್ಯ. ಈಗ ಒಡಂಬಡಿಕೆಯೊಳಗೆ ಬಂದು ಪರ್ಫೆಕ್ಟ್ ಆದ ನಂತರ ನೆಕ್ಸ್ಟ್ ನೀವು ಹೋಗುವಂಥ ಸ್ಥಳ ಯಾವುದು? ಬೆತೆಲ್. ಬೆತೆಲ್ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ದೇವರ ಮನೆ, ನಮ್ಮೆಲ್ಲರಿಗೂ ಗೊತ್ತು. ಹಾಗಾದ್ರೆ ಆ ನಂತರವಾಗಿ ನಾವು ಚರ್ಚಿಗೆ ಬರಬೇಕಾ ಅಂದ್ರೆ ಅದರ ಅರ್ಥ ಅದಲ್ಲ. ನಮಗೆ ಚರ್ಚಿಗೆ ಬಂದ್ರೇನೆ ಕಮ್ಯೂನಿಯನ್ ಸಿಗುತ್ತದೆ, ಹೌದು ತಾನೆ? ಚರ್ಚಿಗೆ ಬಂದ್ರೆ ತಾನೇ ಕಮ್ಯೂನಿಯನ್ ಸಿಗುತ್ತದೆ. ಆದ್ರೆ ಇಲ್ಲಿ ಬೆತೆಲ್ ಎನ್ನುವುದಕ್ಕೆ ಆ ಅರ್ಥ ಅಲ್ಲ. ಅವರು ನನ್ನನ್ನು ಎಲ್ಲಿ ಹೋಗಲು ಹೇಳ್ತಿದ್ದಾರೆ? ಬೆತೇಲ್ಗೆ ಹೋಗುವುದಕ್ಕೆ ಹೇಳುತ್ತಿದ್ದಾರೆ. ಬೆತೇಲ್ ಎನ್ನುವುದಕ್ಕೆ ಗುರುತು ಏನು? ದರ್ಶನ. ಮೊದಮೊದಲು ಪರಲೋಕಕ್ಕೆ ದ್ವಾರ ತೆರೆಯಲ್ಪಟ್ಟಿದೆ ಎಂಬುದಾಗಿ ತಿಳಿದಂತಹ ಸ್ಥಳ ಯಾವುದೆಂದರೆ ಬೆತೇಲ್. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಆ ರಾತ್ರಿ ಅವನು ಕನಸು ಕೊಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇಲ್ಲಿಯೇ ವಾಕ್ಯ ಹೇಳುತ್ತದೆ, ಒಂದು ನಿಚ್ಚಣಿಗೆ ಆಕಾಶವನ್ನು ಮುಟ್ಟುವಂಥದ್ದನ್ನು, ಆ ದರ್ಶನವನ್ನು ಯಾಕೋಬನು ನೋಡುತ್ತಾನೆ. ಈ ವಾಕ್ಯವನ್ನು ನೀವು ಹೇಗೆ ನೋಡಬೇಕೆಂಬುದಾಗಿ ಹೇಳುತ್ತೇನೆ. ನಾನೀಗಾಗಲೇ ಹೇಳಿದೆ ಅಲ್ವಾ, ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಹೊಸ ಒಡಂಬಡಿಕೆ ಕಾರ್ಯಲ್ಲಿ ಮರೆಯಾಗಿರುತ್ತದೆ. ಈಗ ಇದರ ಅರ್ಥ ಏನೆಂಬುದಾಗಿ ನೀವು ಕೇಳುವುದಾದರೆ, ಯಾಕೋಬನಂದ್ರೆ ಇಸ್ರಾಯೇಲನು. ಇಸ್ರಾಯೇಲನು ಏಸಾವನಿಗೆ ಭಯಪಟ್ಟು ಎಲ್ಲಿಗೆ ಬರುತ್ತಾರೆ? ಊರು ಬಿಟ್ಟು ಹೊರಡುತ್ತಾರೆ. ಅದೇ ರೀತಿಯಾಗಿ ಇಸ್ರಾಯೇಲ್ ಜನರು ದೇಶ ಬಿಟ್ಟು ಆಚೆ ಹೊರಡಿಸಲ್ಪಡುತ್ತಾರೆ. ಆ ರೀತಿಯಾಗಿ ಹೋಗುವಾಗ ಒಂದು ಕನಸು ಮಾರ್ಗದ ಮಧ್ಯದಲ್ಲಿ ನಡೆಯುತ್ತದೆ. ಅಲ್ಲಿ ಏನು ನಡೆಯುತ್ತದೆ ಅಂತ ಕೇಳೋದಾದರೆ, ಅವರಿಗೆ ಒಂದು ಕನಸು ನಿದ್ರೆಯ ಸಮಯದಲ್ಲಿ ಅಂತ ಇಟ್ಕೊಳ್ಳಿ. ಇಸ್ರಾಯೇಲ್ ಜನರು ಕಾಣದೆ ಹೋದಂತ ಕಾಲ ಅದು ಕ್ರಿಸ್ತಶಕ 70ರಿಂದ 1948 ತನಕ ಅಂತ ಇಟ್ಕೊಳ್ಳಿ. ನಿದ್ರೆಯ ಕಾಲ, ಇಸ್ರಾಯೇಲ್ ಮಲಗಿಕೊಂಡಿತು, ಇಲ್ಲದೆ ಇರುವ ಕಾಲ. ಈಗ ಅದರಲ್ಲಿ ಅವರಿಗೆ ದರ್ಶನ ಏನು ಅಂತ ಕೇಳೋದಾದರೆ, ಒಂದು ಏಣಿ ಇಡಲ್ಪಟ್ಟಿದೆ. ಏಣಿ ಯಾರು? ಯೇಸು ಕ್ರಿಸ್ತನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಕಡೆಯ ವಾಕ್ಯವನ್ನು ಓದಿರಿ. ಇದಲ್ಲದೆ ಅವನಿಗೆ
ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಇಲ್ಲಿ ಏನಿದೆ ನೋಡಿರಿ, ಆದಿಕಾಂಡ 28ರಲ್ಲಿ ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇಲ್ಲಿ ಮನುಷ್ಯಕುಮಾರನ ಮೇಲೆ ಏರುವುದು ಇಳಿಯುವುದು, ಇಲ್ಲಿ ಏಣಿಯ ಮೇಲೆ ಏರುವುದು ಇಳಿಯುವುದು. ಹಾಗಾದ್ರೆ ಆ ಏಣಿ ಯಾರು? ಯೇಸು ಕ್ರಿಸ್ತನು. ಅದು ಎಲ್ಲಿತ್ತು? ಭೂಮಿಯಲ್ಲಿ ಇಡಲ್ಪಟ್ಟಿತ್ತು. ಅದರ ತುದಿ ಎಲ್ಲಿಗೆ ಮುಟ್ಟಿತ್ತು? ಆಕಾಶದಲ್ಲಿ. ಹಾಗಾದರೆ ಇದು ಎಲ್ಲಿ ಬರುತ್ತದೆ? ಇಸ್ರಾಯೇಲ್ ತನ್ನ ದೇಶವನ್ನು ಬಿಟ್ಟು ಆಚೆ ಹೋಗುವಾಗ ನಡುವೆ ನಡೆಯುತ್ತದೆ. ಇಸ್ರಾಯೇಲ್ ಜನರು ತಮ್ಮ ದೇಶವನ್ನು ಬಿಟ್ಟು ಕ್ರಿಸ್ತಶಕ 70ರಲ್ಲಿ ಹೋಗುವಾಗ ಹೊಸ ಒಡಂಬಡಿಕೆ ಆರಂಭವಾಗುತ್ತದೆ. ಆಗಲೇ ಮೊದಲನೆಯದಾಗಿ ಪರಲೋಕಕ್ಕೆ ಮಾರ್ಗ ತೆರೆಯಲ್ಪಡುತ್ತದೆ. ಈಗ ತಾನು ಹೇಳಿದ್ವಿ, ಕಮ್ಯುನಿಯನ್ ಬಂದ ಕೂಡಲೇ ಏನ್ ಬರುತ್ತದೆ? ಮಾರ್ಗ ತೆರೆಯಲಾಗುತ್ತದೆ. ಈಗ ಈ ದರ್ಶನವೇ ಯಾರಿಗೆ ಕೊಡಲಾಗುತ್ತದೆ? ಯಾಕೋಬನಿಗೆ ಕೊಡಲ್ಪಡುತ್ತದೆ. ಯಾಕೋಬನು ಅಂದ್ರೆ ಇಸ್ರಾಯೇಲನು. ಹಾಗಾದ್ರೆ ಇವನು ಬೆತೇಲಿಗೆ ಹೋಗುತ್ತಾನೆ ಅಂದ್ರೆ ಏನರ್ಥ? ಕಮ್ಯುನಿಯನ್ ತೆಗೆದುಕೊಂಡ ನಂತರವಾಗಿ ನೆಕ್ಸ್ಟ್ ನಿಮಗೆ ಇರಬೇಕಾದಂತ ದರ್ಶನವೇನು? ನೀವು ನೋಡಬೇಕಾದ ದರ್ಶನ ಏನಂದ್ರೆ, ನಾನು ನೆಕ್ಸ್ಟ್ ಹೊರಟು ಎಲ್ಲಿ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಇದರೊಂದಿಗೆ ನನ್ನ ಪ್ರಯಾಣ ಯಾವ ಕಡೆಗೆ ಆರಂಭವಾಗುತ್ತದೆ? ಪರಲೋಕದೆಡೆಗೆ ಆರಂಭವಾಗುತ್ತದೆ. ಆ ದರ್ಶನ ಬರಬೇಕು ಎಂಬುದಾಗಿ ಅರ್ಥ. ಬೆತೇಲ್ಗೆ ಬರಬೇಕು ಅಂದ್ರೆ ಚರ್ಚಿಗೆ ಬರ್ಬೇಕಂತ ಅರ್ಥ ಅಲ್ಲ. ಎಲ್ಲಿಗೆ ಬರಬೇಕು? ದರ್ಶನದಲ್ಲಿ ಬರಬೇಕು. ಯಾವ ದರ್ಶನದಲ್ಲಿ ಬರಬೇಕು? ಪರಲೋಕಕ್ಕೆ ಹೋಗುವ ದರ್ಶನದಲ್ಲಿ ಬರಬೇಕು. ಎಷ್ಟು ಜನ ಯೇಸುವನ್ನು ಅಂಗೀಕರಿಸಿಕೊಂಡ ನಂತರ ಪರಲೋಕದ ದರ್ಶನದಲ್ಲಿ ಇದ್ದೀರಾ? ನಾನು ಸಭೆಗೆ ಪರಲೋಕಕ್ಕೆ ಹೋಗುವುದಕ್ಕಾಗಿಯೇ ಬರುತ್ತಿದ್ದೇನೆ, ಆ ರೀತಿ ಹೇಳುವವರು ಎಷ್ಟು ಜನ ಇದ್ದೀರಾ? ನಮ್ಮೆಲ್ಲರಿಗೂ ಕೂಡ ಚರ್ಚಿಗೆ ಬರುವುದಕ್ಕೆ ಒಂದು ಉದ್ದೇಶ ಇದೆ. ಎಲ್ಲರಿಗೂ ಒಂದು ಕಾರಣ ಇರುತ್ತದೆ. ಅದೇನು ಬೇಕಾದರೂ ಇರಬಹುದು. ಹೀಲಿಂಗ್ ಆಗಿರಬಹುದು, ಡೆಲಿವರೆನ್ಸ್ ಆಗಿರಬಹುದು, ಬ್ಲೆಸ್ಸಿಂಗ್ ಆಗಿರಬಹುದು, ಏನು ಬೇಕಾದರೂ ಆಗಿರಬಹುದು. ಆದರೆ ಸಭೆ ಯಾವ ಕಾರ್ಯಕ್ಕಾಗಿರುವಂಥ ಸ್ಥಳವಲ್ಲ. ಬ್ಲೆಸ್ಸಿಂಗೂ ಅಲ್ಲ, ಹೀಲಿಂಗೂ ಅಲ್ಲ, ಡೆಲಿವರೆನ್ಸ್ಗೂ ಅಲ್ಲ. ಹಾಗಂದ್ರೆ ಇದೆಲ್ಲ ಚರ್ಚ್ನಲ್ಲಿ ಇಲ್ವಾ ಅಂದರೆ ಅದೆಲ್ಲ ಇದೆ. ಆದರೆ ಚರ್ಚು ಅದಕ್ಕೆ ಮಾತ್ರ ಅಲ್ಲ. ಚರ್ಚು ಟ್ರಾನ್ಸ್ಫಾರ್ಮೇಷನ್ಗಾಗಿರುವ ಸ್ಥಳ. ಸಭೆ ನಮ್ಮನ್ನು ಪರಲೋಕಕ್ಕೆ ಕೊಂಡು ಹೋಗುವಂತಹ ಸ್ಥಳ. ಅದಕ್ಕಾಗಿಯೇ ಸ್ಥಳ. ಅದರಲ್ಲಿ ಇದೆಲ್ಲವೂ ಕೂಡ ಜೊತೆಗೆ ಕೊಡಲ್ಪಡುವುದು. ಆ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಏನು ನಡೆಯುತ್ತದೆ? ಹೀಲಿಂಗ್ ನಡೆಯುತ್ತದೆ, ಬ್ಲೆಸ್ಸಿಂಗ್ ನಡೆಯುತ್ತದೆ, ಡೆಲಿವರೆನ್ಸ್ ನಡೆಯುತ್ತದೆ, ಎಲ್ಲ ಇರುತ್ತದೆ. ಯಾವತ್ತಾದರೂ ಸಭೆಗೆ ಬರುವಾಗ ನಾನು ಯಾತಕ್ಕಾಗಿ ಸಭೆಗೆ ಬರುತ್ತಿದ್ದೇನೆ? ನನ್ನನ್ನು ಕರ್ತನು ಯಾಕೆ ಚರ್ಚಿಗೆ ಕರ್ಕೊಂಡು ಬಂದರು? ನೀವಿಲ್ಲಿ ಆಶೀರ್ವದಿಸಲ್ಪಡುವುದಕ್ಕಾಗಿ ಬರಲಿಲ್ಲ. ಇದೆಲ್ಲ ದೇವರ ಮುಂದೆ ಏನೂ ಇಲ್ಲದೆ ಇರುವಂಥ ಪೀನಟ್ಸ್ ಇದ್ದ ಹಾಗೆ. ನಾವು ಸಭೆಗೆ ಬರುವಂತಹ ಉದ್ದೇಶ. ಆದರೆ ಕರ್ತನು ನಿಮ್ಮನ್ನು ಕರೆಯುತ್ತಾ ಇರುವುದು ಯಾತಕ್ಕಾಗಿ ಗೊತ್ತಾ? ಬೆತೇಲಿಗೆ ದರ್ಶನ ಹೊಂದಿಕೊಳ್ಳುವುದಕ್ಕಾಗಿ. ನಾನು ಇಲ್ಲಿಂದ ಪರಲೋಕಕ್ಕೆ ಹೋಗಬೇಕು. ನನ್ನ ಪ್ರಯಾಣವೆಲ್ಲ ಪರಲೋಕದ ಕುರಿತಾಗಿ ಇರುತ್ತದೆ. ಆದ್ದರಿಂದಲೇ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಇನಿ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನಾನು ಆತನೊಂದಿಗೆ ಸತ್ತಿದ್ದೇನೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಇನಿ ನನ್ನ ಥಾಟ್ ಎಲ್ಲ ಸಂಪೂರ್ಣವಾಗಿ ಕ್ರೈಸ್ಟ್ ಥಾಟೆ. ಇವತ್ತು ಸಭೆಯಲ್ಲಿ ಆ ರೀತಿಯಾಗಿದೆಯಾ? ಇವತ್ತು ಸಭೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಾರ್ಥನಾ ಮನವಿದೆ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾರ್ಥನಾ ಮನವಿದೆ. ಪ್ರತಿಯೊಬ್ಬರಿಗೂ ಅವಶ್ಯಕತೆ, ಪ್ರತಿಯೊಬ್ಬರಿಗೆ ಭವಿಷ್ಯದ ಉದ್ದೇಶ. ಏನ್ರಿ ಇದು ಇರಬಾರ್ದ ಅಂದ್ರೆ ಇರಬಾರ್ದು. ಯಾಕೆ ಇರಬಾರ್ದು? ಯಾವತ್ತಾದ್ರೂ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಒಂದು 2-3 ವರ್ಷದಲ್ಲಿ ಅವ್ರು ಮಾತಾಡೋದಕ್ಕೆ ಆರಂಭಿಸಿದಾಗಿನಿಂದ, ಅಪ್ಪ ನನ್ನ ಹೆಸರಲ್ಲಿ ಸ್ಥಳ ತೆಗೆದುಕೊಂಡಿದ್ದೀರಪ್ಪ, ಮದುವೆಗೆ ಹಣ ಕೂಡಿಸಿಟ್ಟಿದ್ದೀರಪ್ಪ ಅಂತ ಕೇಳಿದ್ರೆ ನಿಮಗೆ ಟೆನ್ಷನ್ ಆಗುತ್ತಾ ಆಗಲ್ವೋ? ನೀವೇನು ಹೇಳ್ತೀರಾ? ಆ ಟೈಮಲ್ಲಿ ನಾನು ಮಾಡಬೇಕಾಗಿರೋದನ್ನ ಮಾಡ್ತೀನಿ, ಫಸ್ಟ್ ನೀನು ಓದೋ ಟೈಮಲ್ಲಿ ಓದು ಅಂತ ಹೇಳ್ತೀರಾ ಇಲ್ವಾ? ನಿಮ್ಮ ಮಗ ಬಂದು ಕೇಳುತ್ತಾನೆ, ಅಪ್ಪ ನನಗೆ 44 ಸೈಜ್ನ ಶರ್ಟ್ ಕೊಡಿಸಿ. ಲೇ, ನಿನಗಿನ್ನೂ 6 ವಯಸ್ಸು, ಯಾಕೋ ನಿನಗೆ 44? ಹಾಗಾದ್ರೆ ನನಗೆ 44 ತನಕ ಬರಲ್ವಾ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಪನಂಬಿಕೆ ಇದೆಯಾ? ಹಾಗಾದ್ರೆ ನಾನು ಬೆಳೆದು ದೊಡ್ಡವನಾಗಲ್ವಾ? ನಿನಗೆ 44 ಬಂದಾಗ ನಾನು ಕೊಡಿಸ್ತೀನಿ, ಇವಾಗ ಯಾಕೆ ಎಂಬುದಾಗಿ ನೀವು ಹೇಳ್ತೀರಾ ಹೇಳಲ್ವಾ? ಅದೇ ತಾನೇ ದೇವರು ಹೇಳುತ್ತಿದ್ದಾರೆ. 60 ವರ್ಷಕ್ಕೆ ಬೇಕಾಗಿರುವಂಥದ್ದು ಈಗಲೇ. ದೇವರು ಆತನ ಐಶ್ವರ್ಯ ಸಂಪನ್ನನು. ಅವರು ಕೊಂಚ ಕೊಟ್ರೇನೆ ಬಾಚಿ ಕೊಟ್ಟ ಹಾಗೆ, ಯಾಕಂದ್ರೆ ಅವರ ಕೈ ದೊಡ್ಡದು. ಇಲ್ಲಿ ಕೂತ್ಕೊಂಡು ಬರೀ ಲೋಕದ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು. ದೇವರು ಹೇಳುತ್ತಾರೆ, ಹೋಗು, ನಿನ್ನ ದರ್ಶನವನ್ನು ಎಲ್ಲಿಗೆ ಬದಲಾಯಿಸಿಕೋ? ಬೆತೇಲಿಗೆ ಬದಲಾಯಿಸಿಕೋ. ಆಕಾಶ ತೆರೆಯಲ್ಪಟ್ಟಿರುವುದನ್ನು, ಒಂದು ಏಣಿ ಇಡಲ್ಪಟ್ಟಿರುವುದನ್ನು, ದೇವದೂತನು ಹತ್ತುವುದನ್ನು, ಇಳಿಯುವುದನ್ನು, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು. ನಾನು ಪರಲೋಕಕ್ಕೆ ಹೋಗುವುದಕ್ಕಾಗಿ ಚರ್ಚೆಗೆ ಬಂದಿದ್ದೇನೆ. ಬರುವಾಗ ಕೇಳಿ, ದೇವರೇ, ಇನ್ನೂ ನನ್ನ ಹತ್ರ ಏನು ಕೊರತೆ ಇದೆ? ನಾನು ಇನ್ನೂ ಯಾವ ರೀತಿಯಾಗಿ ಬದಲಾಗಬೇಕು? ಪರಲೋಕಕ್ಕೆ ಹೋಗಲು ನನ್ನ ಹತ್ರ ಇನ್ನೂ ಏನು ತಡೆ ಇದೆ? ಅದನ್ನು ನನ್ನಿಂದ ಮಾರ್ಪಡಿಸಿರಿ. ನಾನು ಸಾಕ್ಷಿಯಾಗಿ ಹೇಳುತ್ತೇನೆ, ಇದನ್ನು ನನಗೆ ಇವತ್ತಲ್ಲ, ಈ ಮೆಸೇಜ್ಗೋಸ್ಕರವಾಗಿ ದೇವರು ನನಗೆ ಹೇಳಿಲ್ಲ. ನಮ್ಮ ಸಭೆಗಳಲ್ಲಿ ನಮಗೆ ಆ ರೀತಿಯಾಗಿ ಹೇಳಿಕೊಟ್ರು. ಅವತ್ತು ಇದಂಥ ದೇವಸೇವಕರು ಆ ರೀತಿಯಾಗಿ ಬೋಧಿಸಿದ್ರು. ಸೊ ನಮಗೆ ಈ ಲೋಕದ ಕುರಿತಾಗಿರುವಂಥ ಕಳವಳ ಯಾವತ್ತೂ ಕೂಡ ಬಂದಿದ್ದೇ ಇಲ್ಲ. ಯಾವ ಸಂದರ್ಭದಲ್ಲೂ ಈ ಫ್ಯೂಚರ್ ಕುರಿತಾದಂಥ ಕಳವಳ ನಮ್ಮಲ್ಲಿ ಬರುವಂಥ ದೇವರು ಬಿಟ್ಟಿಲ್ಲ. ಒಂದು ಸಾರಿ ಮದುವೆಗೂ ಮುನ್ನ ಕೆಲಸವೇ ಇಲ್ಲದೆ ಇರುವಂಥ ಒಂದು ಟೈಮ್ ಬಂತು. ಒಂದು ದಿನ ನಡು ಬೀದಿಯಲ್ಲಿ ನಾನು ಒಂದು ಸೈಡಲ್ಲಿ ನಿಂತಿರುವಾಗ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಿಂತಿದ್ದೇನೆ. ದೇವರ ಹತ್ರ ಕೇಳಿದೆ, ದೇವರ, ನನ್ನ ಜೀವಿತ ಈ ರೀತಿನೇ ಹೋಗುತ್ತಾ? ಹೀಗೆ ರೋಡಲ್ಲೇ ಹೋಗುತ್ತಾ? ಈ ರೀತಿನೇ ಹೋಗುತ್ತೇನಾ? ದೇವರು ಅದಕ್ಕೆ ಹೇಳಿದ್ರು,
ನಿನ್ನನ್ನು ನಾನು ಕರ ಹಿಡಿದಿದ್ದೇನೆ, ನಿನ್ನನ್ನು ನಾನು ನಡೆಸುತ್ತೇನೆ. ಅವತ್ತು ನಾನು ಇದ್ದಿದ್ದು ರೋಡಲ್ಲಿ, ಯಾವುದೇ ವಿಧವಾದ ಸೋರ್ಸ್ ಇಲ್ಲ, ಭವಿಷ್ಯವಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಶ್ಚಯ, ಇಲ್ಲಿ ದೇವರು ಕರೆತಂದು ನಿಲ್ಲಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಅದಾದ ನಂತರ 22 ವರ್ಷ ದೇವರನ್ನು ನಡೆಸಿದ್ದಾರೆ. ನಮ್ಮನ್ನು ನಡೆಸದೆ ದೇವರು ಬೇರೆ ಯಾರನ್ನು ನಡೆಸ್ತಾರೆ? ನಮಗೆ ಯಾಕೆ ದೇವರ ಮೇಲೆ ಇಷ್ಟು ಅಪನಂಬಿಕೆ? ಎಷ್ಟೇ ದೇವರು ಕೊಟ್ಟರು ಯಾಕೆ ನಾವು ಮತ್ತೆ ಮತ್ತೆ ದೇವರೇ ನನಗೆ ಅದನ್ನು ಕೊಡಿ, ಇದನ್ನು ಕೊಡಿ, ಅದನ್ನು ಮಾಡಿ, ಇದನ್ನು ಮಾಡಿ? ಇದುವರೆಗೂ ನಡೆಸಿದಂಥ ದೇವರು ಇನ್ನು ಮುಂದೆಯೂ ಕೂಡ ನಡೆಸುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾರೆ. ನಂಬಿಕೆಯನ್ನು ಹುಟ್ಟಿಸಿದ ಆತನು ಪೂರೈಸುವುದಕ್ಕೂ ಶಕ್ತರಾಗಿದ್ದಾರೆ. ಅದನ್ನೇ ಯೋಚನೆ ಮಾಡುತ್ತಾ ಇರಬೇಡಿ. ಲೋಕ ಪ್ರಕಾರವಾಗಿ ಅದು ಬೇಕು, ಇದು ಬೇಕು. ಕೆಲವು ಸಮಯದಲ್ಲಿ ಇದು ನಿಮ್ಮನ್ನು ಏನು ಮಾಡುತ್ತದೆ ಗೊತ್ತಾ? ನೀವು ದರ್ಶನವನ್ನೇ ನೋಡದಂತೆ ಮಾಡುತ್ತದೆ, ಪರಲೋಕಕ್ಕೆ ಹೋಗದಂತೆ ಮಾಡುತ್ತದೆ. ನೀವಿನ್ನು ಬೆತ್ತಲಿಗೆ ಹೋಗಿಲ್ಲ, ಎಲ್ಲಿ ಕೂತಿದ್ದೀರಾ? ಗಿಲ್ಗಾಲಲ್ಲೇ ಕೂತಿದ್ದೀರಾ. ಒಡಂಬಡಿಕೆ ಇದೆ, ಚರ್ಚಿಗೆ ಬರುತ್ತೇವೆ, ಎಲ್ಲ ಇದೆ. ಆದರೆ ಯಾಕೆ ಬರುತ್ತಿದ್ದೇವೆ? ಇದು ಎರಡನೇದಾಗಿ ಮಾಡಬೇಕಾದ ಪ್ರಯಾಣ. ಇದನ್ನು ಕ್ರಾಸ್ ಮಾಡಬೇಕು. ಈ ದರ್ಶನ ಬಂದ ನಂತರವಾಗಿ ನೆಕ್ಸ್ಟ್ ನಿಮಗೇನು ಬರುತ್ತದೆ ಓದಿರಿ. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ. ಎಲಿಯನು ಎಲಿಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದೇನೆಂದು ಹೇಳಿದನು. ಆದರೆ ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲೇ ಯೆರಿಕೋವಿಗೆ ಹೋದನು. ಯೆರಿಕೋವಿಗೆ ಹೋಗಬೇಕು. ಯೆರಿಕೋ ಅಂದರೆ ಏನು? ನಮ್ಮ ದೃಷ್ಟಿಯಲ್ಲಿ ಯೆರಿಕೋ ಅಂದರೆ ಹೇಗೆ ಇದೆ? ಕನ್ಫರ್ಮ್ ಆಗಿ ನಮ್ಮೆಲ್ಲರಿಗೂ ಯೆರಿಕೋ ಅಂದರೆ ಏನರ್ಥ? ಒಂದು ಶಾಪಗ್ರಸ್ತ ಸ್ಥಳ, ಅದೊಂದು ಶಾಪವುಳ್ಳ ಸ್ಥಳ, ಅದು ಶಪಿಸಲ್ಪಟ್ಟಿದೆ. ಯೆರಿಕೋ ಬೆಂಕಿ ಕೆರೆ ಆಯಿತು. ದೇವರು ಹೇಳುತ್ತಾರೆ ಯೆರಿಕೋವಿಂದ ನೀನೇನು ತೆಗೆದುಕೊಳ್ಳಬಾರ್ದಂತ. ಎಲ್ಲ ಸತ್ಯನೇ, ಸಂದೇಹವಿಲ್ಲ. ಆದರೆ ನೀವು ನೋಡುವಂಥದ್ದೆಲ್ಲವೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸಿಚುವೇಶನ್ ತನಕ ಇದ್ದಂಥ ಯೆರಿಕೋ. ಆದರೆ ಒಂದು ಪೀರಿಯಡಲ್ಲಿ ಆ ಯೆರಿಕೋ ದೇವರಿಂದ ಆರಿಸಲ್ಪಡುತ್ತದೆ. ಕರೆಕ್ಟಾಗಿ ಎಲಿಯ ಬರುವುದಕ್ಕಿಂತ ಮುಂಚೆ ಏನಾಯಿತು ಎಂಬುದಾಗಿ ನೋಡಿರಿ. 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನು. ಎಲಿಯ ಬರುವಾಗ ಈಗಲೇ ಫಸ್ಟ್ ಎಲಿಯ ಒಳಗೆ ಬರುತ್ತಿದ್ದಾರೆ. ಎಲಿಯ ಎನ್ನುವಂಥದ್ದು ಸಭೆಗೆ ಗುರುತು. ಗಮನಿಸಿರಿ, ಈಗಲೇ ಸಭೆಗೆ ಗುರುತಾಗಿ ಎಲಿಯನು ಒಳಗೆ ಪ್ರವೇಶಿಸುತ್ತಿದ್ದಾರೆ. ಒಳಗೆ ಪ್ರವೇಶಿಸುವ ಮುನ್ನ ಏನಾಯಿತು ಎಂಬುದಾಗಿ ಓದಿರಿ. ಅದರ ಹಿಂದಿನ ವಾಕ್ಯವನ್ನು ಓದಿರಿ. 16ನೇ ಅಧ್ಯಾಯ 34ನೇ ವಾಕ್ಯ. ಇವನ ಕಾಲದಲ್ಲಿ ಬೆತೇಲಿನವನಾದ ಹೀಯೇಲನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿಮಗನಾದ ಅಬಿರಾಮನನ್ನು, ಬಾಗಿಲುಗಳನ್ನಿಡುವಾಗ ಕಿರಿಮಗನಾದ ಸೊಗೊಬೋನನ್ನು ಕಳಕೊಂಡನು. ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹೇಳಿಸಿದ ಮಾತು ನೆರವೇರಿತು. ಇದು ನೋಡುವುದಕ್ಕೆ ಹೀಗಿದೆ ಅಲ್ವಾ? ಆಕ್ಚುಲ್ ಆಗಿ ಇದರ ಅರ್ಥ ಏನು ಗೊತ್ತಾ? ಇಸ್ರಾಯೇಲ್ ಜನರು ಒಳಗೆ ಪ್ರವೇಶಿಸುವಾಗ ಯೆರಿಕೋ ಕೆಡವಲ್ಪಡುತ್ತದೆ, ಎಲಿಯ ಒಳಗೆ ಬರುವಾಗ ಕಟ್ಟಲ್ಪಡುತ್ತದೆ. ಅರ್ಥವಾಗ್ತಿದೆ ನಿಮಗೆ? ಇಸ್ರಾಯೇಲ್ ಜನರ ಲೋಕ ಪ್ರಕಾರವಾದಂಥ ಯೆರಿಕೋ ಅದು. ಅವರು ಕಾನಾನೊಳಗೆ ಪ್ರವೇಶಿಸುವಾಗ ಅದು ಕೆಡವಲ್ಪಡುತ್ತದೆ. ಇಲ್ಲಿ ಇವರು ಕಾನಾನ್ ಬಿಟ್ಟು ಆಚೆ ಹೋಗುತ್ತಾರೆ. ಯಾರು? ಎಲಿಯ. ಇವರು ಹೊರಗೆ ಹೋಗುವುದಕ್ಕೆ ಇದು ಕಟ್ಟಲ್ಪಡುತ್ತದೆ. ನಾನು ಹೇಳುವುದು ಅರ್ಥವಾಗ್ತಿದ್ಯಾ? ಅವರಿಗೋಸ್ಕರವಾಗಿಯೇ ಆ ಯೆರಿಕೋವನ್ನು ಇಟ್ಟಿದ್ದರು. ಅವರು ಬರುವಾಗ ಅದನ್ನು ಕೆಡುವುದ್ರು. ಮತ್ತೆ ಸಭೆ ಬರುತ್ತದೆ, ಎಲಿಯ ಬರುತ್ತಾನೆ. ಬರುವಾಗ ಅದು ಕಟ್ಟಲ್ಪಡುತ್ತದೆ. ಯಾತಕ್ಕಾಗಿ? ಅವರು ಕ್ರಾಸ್ ಮಾಡಿದ ಹಾಗೆ ನಾವು ಏನು ಮಾಡಬೇಕಾಗಿದೆ? ಕ್ರಾಸ್ ಮಾಡಿ ಹೋಗಬೇಕಾಗಿದೆ. ಅವರಿಗೆ ಅದು ಕೆಡವಲ್ಪಟ್ಟಿತು, ನಾವು ಅದನ್ನು ಕ್ರಾಸ್ ಮಾಡಬೇಕು. ಈ ಯೆರಿಕೋ ಯಾವುದಕ್ಕೆ ಗುರುತಾಗಿದೆ ಅಂದರೆ ನಿಮ್ಮ ಆತ್ಮಿಕವಾದ ಹೋರಾಟ. ಆತ್ಮಿಕವಾಗಿ ವಿರೋಧತ್ವ ಇರುತ್ತದೆ, ಆದರೆ ಇದು ಲೋಕ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ಬರುತ್ತದೆ. ಈಗ ದೇವರು ಹೇಳುತ್ತಾರೆ, ನೀನು ಒಡಂಬಡಿಕೆಯೊಳಗೆ ಬಂದೆ, ದರ್ಶನದ ಒಳಗೆ ಬಂದೆ. ಆದರೆ ದರ್ಶನದ ಒಳಗೆ ಬರುವಾಗ ಒಂದು ಸ್ಪಿರಿಚುವಲ್ ವಾರ್ಫೇರ್ ಎಂದು ಬರುತ್ತದೆ. ಈಗ ಯೆರಿಕೋದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಎಲಿಯಾಗಿ ಯೆರಿಕೋವಿನಲ್ಲಿ ಸಮಸ್ಯೆ ಇತ್ತಾ? ಇಲ್ಲ. ಆದರೆ ಯೆರಿಕೋನ ಸ್ಪಿರಿಟ್ ಇರುತ್ತದೆ. ಅಮಲೇಕೆ ರಾಜನು ಸತ್ತು ಹೋಗುತ್ತಾನೆ, ಆದರೆ ಅಮಲೇಕೆ ರಾಜನ ಸ್ಪಿರಿಟ್ ಇರುತ್ತದೆ. ಬ್ಯಾಬಿಲೋನ್ ಅಳಿದು ಹೋಗುತ್ತದೆ, ಆದರೆ ಬ್ಯಾಬಿಲೋನಿನ ಸ್ಪಿರಿಟ್ ಇರುತ್ತದೆ. ಕ್ರಿಸ್ತ ವಿರೋಧಿ ಇನ್ನೂ ಬಂದಿಲ್ಲ, ಆದರೆ ಕ್ರಿಸ್ತ ವಿರೋಧಿಯ ಸ್ಪಿರಿಟ್ ಇರುತ್ತದೆ. ಅದೇ ರೀತಿ ಯೆರಿಕೋವಿನ ಸ್ಪಿರಿಟ್ ಇರುತ್ತದೆ. ನಮಗೆ ಈಗ 2 ವಿಧವಾದ ಹೋರಾಟ ಇದೆ. ನಾವೆಲ್ಲರೂ ಕೂಡ ತಿಳಿದಿರೋ ಪ್ರಕಾರ ನಮಗೇನಿದೆ? 2 ವಿಧವಾದ ಹೋರಾಟ ಇದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಕಡೆ 2 ವಾಕ್ಯಗಳನ್ನು ಓದಿರಿ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಇದು ಸ್ಪಿರಿಚುವಲ್ ಹೋರಾಟ. ದೇವದೂತರಾಗಲಿ, ಈಗಿನ ಸಂಗತಿಯಾಗಲಿ, ಮುಂದಿನ ಸಂಗತಿಯಾಗಲಿ, ಡಿಪ್ರೆಷನ್ನು, ಸ್ಟ್ರೆಸ್ಸು ಎಲ್ಲವನ್ನು ಕೂಡ ನೋಡುವುದಾದರೆ ಒಂದು ವಿಧವಾದ ಸ್ಪಿರಿಚುವಲ್ ಹೋರಾಟದ ಕುರಿತು ಮಾತಾಡುತ್ತಿದ್ದಾರೆ. ಆ 2 ವಾಕ್ಯದ ಹಿಂದಿನ ವಾಕ್ಯವನ್ನು ಓದಿರಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಇದು ಫಿಸಿಕಲ್ ಹೋರಾಟ. ಅಲ್ಲಿದ್ದುದು ಸಂಪೂರ್ಣವಾಗಿ ಶಾರೀರಿಕವಾದ ಹೋರಾಟ.
ಮಾಂಸದಲ್ಲಿ ಬರುವಂಥದ್ದು ಕಷ್ಟ, ಸಂಕಟ, ಅನ್ನವಿಲ್ಲ, ಡ್ರೆಸ್ ಇಲ್ಲ, ಊಟ ಇಲ್ಲ, ಕೊಲೆ ಮಾಡುವುದಕ್ಕೆ ನೋಡುತ್ತಿದ್ದಾರೆ, ಒಡೆಯುವುದಕ್ಕೆ ನೋಡುತ್ತಿದ್ದಾರೆ, ಚುಚ್ಚುವುದಕ್ಕೆ ನೋಡುತ್ತಿದ್ದಾರೆ. ಇದೆಲ್ಲ ಫಿಸಿಕಲ್ ಹೋರಾಟ. ಅದು ಸ್ಪಿರಿಚುವಲ್ ಹೋರಾಟ, ಎರಡೂ ಇರುತ್ತದೆ. ಇದೇ ಕಾರ್ಯವನ್ನು ಎಲಿಯ ಕ್ರಾಸ್ ಮಾಡುತ್ತಾರೆ, ಸಭೆ ಕ್ರಾಸ್ ಮಾಡುತ್ತದೆ. ಮೊದಲು ಇಲ್ಲಿ ಏನು ಬರುತ್ತದೆ? ಸ್ಪಿರಿಚುವಲ್ ಹೋರಾಟ, ಎರಿಕೋ. ಈ ಎರಿಕೋವನ್ನು ನೀವು ಕ್ರಾಸ್ ಮಾಡಬೇಕು ಅಂದರೆ ಖಂಡಿತವಾಗಿ ಒಂದು ಸ್ಪಿರಿಚುವಲ್ ಹೋರಾಟ ಇಲ್ಲದೆ ನಿಮ್ಮಿಂದ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಹೇಗ್ರಿ ಆ ರೀತಿಯಾಗಿ ಹೇಳುತ್ತೀರಿ ಎಂಬುದಾಗಿ ಕೇಳೋದಾದರೆ ಸ್ಪಿರಿಚುವಲ್ ಆಗಿ ಸ್ವಲ್ಪ ನಿಧಾನಿಸಿ ನೋಡಿ. 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಈ 3 ಸೌಂಡು ಎಷ್ಟು ಸಮಯ ಹೊತ್ತು ಗೊತ್ತಾ? ಕ್ಷಣ ಮಾತ್ರ, 1 ನಿಮಿಷದಲ್ಲಿ, 1 ಸೆಕೆಂಡಿಂದ 60 ಸೆಕೆಂಡ್ ಒಳಗೆ. ಆ 60 ಸೆಕೆಂಡ್ ಒಳಗೆ ಎಷ್ಟು ಸೌಂಡ್ ಇದೆ? 3 ಸೌಂಡು. ಹಾಗಾದರೆ ಯಾಕೆ 3 ಸೌಂಡು ಆ 1 ನಿಮಿಷದಲ್ಲಿ ಯಾಕೆ ಮಾಡಲಾಗುತ್ತದೆ? ಕರ್ತನು ತಾನೇ ಆಜ್ಞಾ ಘೋಷದೊಡನೆಯು, ಎರಡನೆಯದಾಗಿ ಪ್ರಧಾನ ದೂತನ ಶಬ್ದದೊಡನೆಯು, ಮೂರನೆಯದಾಗಿ ಈ 3 ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ. ಆದರೆ ಪ್ರಧಾನ ದೂತನ ಶಬ್ದ ಅಂತ ಇದೆ ನೋಡಿ, ಅದೇ ನಮಗೀಗ ಬೇಕು. ದೇವದೂತನು ಯಾವಾಗೆಲ್ಲ ಬರುತ್ತಾನೆ ಎಂಬುದಾಗಿ ಗಮನಿಸಿ ನೋಡಿ. ದೇವ ಮಕ್ಕಳು ಬರುವಾಗ ದೇವದೂತರು ಎಲ್ಲೆಲ್ಲ ಬರುತ್ತಾರೆ ಎಂಬುದಾಗಿ ನೋಡುವುದಾದರೆ ಅನೇಕ ಸಮಯದಲ್ಲಿ ಮೆಸೇಜ್ ಕೊಡುವಂಥದ್ದು ಬರುವಂಥದ್ದೆಲ್ಲ ನೋಡುತ್ತೇವೆ ಅಲ್ವಾ. ಆದರೆ ಅವರು ಶಬ್ದ ಎಲ್ಲಿ ಮಾಡುತ್ತಾರೆ ಅಂದರೆ, ಒಂದು ಯೆಹೋಶುವನೆನ್ನುವಂತಹ ಯಾಜಕನು ವಸ್ತ್ರ ಧರಿಸಿರುವಾಗ ಅವನ ಮೇಲೆ ದೋಷ ಹೊರಿಸುವುದಕ್ಕೆ ಯಾರು ಬರುವಾಗ? ಸೈತಾನನು ಬರುವಾಗ ದೇವದೂತ ಬಂದು ಅವನನ್ನು ಗದರಿಸ್ತಾನೆ, ಕರ್ತನು ನಿನ್ನನ್ನು ಖಂಡಿಸಲಿ. ಅದೇ ರೀತಿಯಾಗಿ ಮೋಶೆಯ ಶವದ ಕುರಿತಾಗಿ ತರ್ಕ ಉಂಟಾಗುತ್ತದೆ. ಆಗ ಪ್ರಧಾನ ದೂತ ಬಂದು ಹೇಳುತ್ತಾನೆ, ಸೈತಾನನನ್ನು ನೋಡಿ ನೀನು ಕರ್ತನ ಕಾರ್ಯದಲ್ಲಿ ತಲೆ ಹಿಡಬೇಡ ಅಂತ ಹೇಳುತ್ತಾನೆ. ಎಲ್ಲೆಲ್ಲೆಲ್ಲ ಸೈತಾನನು ಬರುತ್ತಾನೋ ಅಲ್ಲಿ ಏನು ಬರುತ್ತದೆ? ದೇವದೂತನು ಬಂದು ನಮಗೆ ಅಲ್ಲಿ ಬೆಂಬಲವಾಗಿ ನಿಲ್ಲುತ್ತಾನೆ. ಸರಿ, ಇದು ಸತ್ಯ. ಆ ರೀತಿ ಇರುವಾಗ ದೇವರ ಬರೋಣದ ಸಮಯದಲ್ಲಿ ಯಾಕೆ ದೇವದೂತ ಶಬ್ದ ಮಾಡುತ್ತಿದ್ದಾನೆ? ಅಲ್ಲಿ ಹಾಗೆ ತಾನೇ ಇದೆ. ಹಾಗಂದ್ರೆ ಏನು ಅರ್ಥ ಅಂದರೆ, ನಾವು ರೂಪಾಂತರಗೊಂಡು ಹೋಗುತ್ತೇವಲ್ವಾ, ಪರಲೋಕಕ್ಕೂ ನಮಗೂ ನಡುವೆ ಯಾರಿದ್ದಾರೆ? ಆಕಾಶ ಮಂಡಲದ ದುರಾತ್ಮ ಸೇನೆಗಳು. ಈ ಸೇನೆಯನ್ನು ರಿಮೂವ್ ಮಾಡಿ ನಮಗೆ ಮಾರ್ಗವನ್ನು ಸಿದ್ಧ ಮಾಡುವಂಥದ್ದು, ಆಕಾಶವನ್ನು ಕ್ಲಿಯರ್ ಮಾಡುವುದು ಯಾರ ಕೆಲಸ? ದೇವದೂತನ ಕೆಲಸ. ಹಾಗಾದರೆ ನೀವು ಹೊರಟು ಅಲ್ಲಿಗೆ ಹೋಗುವಾಗ ನಿಮಗೆ ಮೊದಲು ತಡೆ, ಆದರೆ ತಡೆಯುವುದಿಲ್ಲ. ಅದೊಂದು ಚಿಕ್ಕ ಕಾರ್ಯವೇ, ಚಿಕ್ಕ ಹೋರಾಟ. ಸ್ಥಳದಲ್ಲಿ ಯಾರಿದ್ದಾರೆ? ಸ್ಪಿರಿಚುವಲ್ ವಾರ್ಫೇರ್ ಎಂಬುದಾಗಿ ಹೇಳುತ್ತಾರೆ. ಅದೇ ಆಕಾಶ ಮಂಡಲದ ದುರಾತ್ಮ ಸೇನೆ. ಇದು ದೇವರ ಬರೋಣದಲ್ಲಿ ತಡೆಯುತ್ತದೆ ಅಂದ್ರೆ ತಡೆಯುವುದಿಲ್ಲ. ಈಗಲೂ ಹೇಳುತ್ತೇನೆ, ನಾವು ರೂಪಾಂತರಗೊಂಡ್ರೆ ಅದೇನ್ ಮಾಡೋದಿಲ್ಲ, ತಡೆಯೋದಿಲ್ಲ. ಆದರೆ ಅದು ಪ್ರೋಟೋಕಾಲ್ ಅನ್ನುತ್ತಾರೆ, ಅದನ್ನು ಕ್ಲಿಯರ್ ಮಾಡುತ್ತಾರೆ. ಆದ್ರಿಂದಲೇ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಆಕಾಶದಲ್ಲಿ ಯುದ್ಧ ಉಂಟಾಯಿತು, ದೇವದೂತರುಗಳು ಸೈತಾನನು ಅವನ ದೂತರುಗಳು ಕೆಳಗೆ ತಳ್ಳಲ್ಪಟ್ಟರು. ಸೊ ಮೊದಲು ನಮಗೆ ಒಂದು ಸ್ಪಿರಿಚುವಲ್ ವಾರ್ಫೇರ್ ಎಂಬುದಾಗಿ ಉಂಟು. ಆತ್ಮಿಕ ಯುದ್ಧವನ್ನು ನೀವು ಕ್ರಾಸ್ ಮಾಡಬೇಕು. ಈ ಆತ್ಮಿಕ ಯುದ್ಧ ನಿಮಗೆ ಎರಿಕೋ ಹಾಗೆ ಬಂದು ನಿಲ್ಲುತ್ತದೆ. ಈಗ ಅನೇಕರು ಹೇಳುತ್ತಾ ಇರುವಂಥ ಮೆಸೇಜ್, ಈಗ ಕಡೆಯ ಕಾಲದಲ್ಲಿ ಸಭೆಯಲ್ಲಿರುವಂಥದ್ದೇನೆಂದರೆ, ಈ ಗಿಲ್ಗಾಲ್ ಉಂಟು, ಒಡಂಬಡಿಕೆ ಉಂಟು, ಕಮ್ಯುನಿಯನ್ ತೆಗೆದುಕೊಳ್ಳುತ್ತಾರೆ. ಬೆತೇಲ್ ಉಂಟು, ಪರಲೋಕ ದರ್ಶನ ಉಂಟು, ಆದರೆ ಏನಿಲ್ಲ. ಎರಿಕೋ ಎನ್ನುವಂಥದ್ದಿಲ್ಲ. ಎರಿಕೋ ಕೆಡವಿದ್ದಾಯ್ತು ರೀ. ದೇವರು ಎರಿಕೋ ಅವತ್ತೇ ಕೆಡವಿದ್ದಾರೆ. ದೇವರ ಮರಣದೊಂದಿಗೆ ನಮಗೆ ಕಷ್ಟ ಎಲ್ಲ ಹೋಯಿತು, ಬಾಧೆ ಇಲ್ಲ. ಯಾರು ಹೇಳಿದ್ದು ನಿಮಗೆ? ನಿಮಗೂ ನನಗೂ ನಿಶ್ಚಯವಾಗಿ ಒಬ್ಬ ಗುರು ಉಂಟು. ಯೇಸು ಕ್ರಿಸ್ತನ ಲೋಕದಲ್ಲಿ ಉಪದ್ರವಗಳು ಉಂಟು ಎಂದು ಹೇಳಿದ್ದಾರೆ. ಯಾಕಂದರೆ ಅವರಿಗೂ ಕೂಡ ಲೋಕದಲ್ಲಿ ಏನಿತ್ತು? ಉಪದ್ರವ ಇತ್ತು. ಇಂದು ಅನೇಕರು ಇಲ್ಲಾರಿ ಯೇಸು ಹೇಳಿದ್ದಾರೆ, ನಾನು ನಿನಗೆ ಉಪದ್ರವಗಳನ್ನು ತೀರಿಸಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ ಅಂತ. ಆ ರೀತಿಯಾಗಿ ಎಲ್ಲೂ ಯೇಸು ಹೇಳಿಲ್ಲ. ಅವರು ನಮ್ಮ ಪಾಪಗಳನ್ನು ತೀರಿಸಿದ್ದಾರೆ, ನಮ್ಮ ಶಾಪಗಳನ್ನು ಹೊತ್ತಿದ್ದಾರೆ. ಇನ್ನೊಬ್ಬರು ಹೇಳುತ್ತಾರೆ, ನಮ್ಮನ್ನು ಐಶ್ವರ್ಯನಾಗುವುದಕ್ಕೋಸ್ಕರ ಅವ್ರು ಏನಾದರೂ. ಹಾಗಾದರೆ ನಾವೇನಾಗಿದ್ದೇವಂತೆ? ಹೌದು ತಾನೆ, ಕರೆಕ್ಟ್ ತಾನೆ. ಹಾಗಾದರೆ ಫಸ್ಟು ಐಶ್ವರ್ಯವಂತನಾಗಿ ಯಾರಾಗಬೇಕಾಗಿತ್ತು? ಯೇಸುವಿನ ನಂತರ. ಯೇಸುವಿನ ನಂತರವಾಗಿ ಮೊದಲು ಐಶ್ವರ್ಯವಂತರಾಗಿ ಯಾರಾಗಬೇಕಾಗಿತ್ತು? ಅಪೊಸ್ತಲರುಗಳು. ನಮಗಿಂತ ಅವರೇ ಡೆಡಿಕೇಟೆಡ್, ಎಲ್ಲವನ್ನೂ ಕೂಡ ಬಿಟ್ಟು ಬಂದಿದ್ದಾರೆ. ಹಾಗಾದರೆ ಅವ್ರು ಯಾಕೆ ಆಗಲಿಲ್ಲ? ಅವ್ರು ಹೇಳ್ತಾರೆ, ಕಷ್ಟವೋ ಸಂಕಟವೋ ಅನ್ನವಿಲ್ಲದಿರುವುದೋ ಎಂದು. ಪೇತ್ರನು ಹೇಳುತ್ತಾರೆ, ಬೆಳ್ಳಿ ಬಂಗಾರವು ನನ್ನ ಬಳಿಯಲ್ಲಿ ಇಲ್ಲ ಎಂಬುದಾಗಿ. ಅವರೆಲ್ಲ ನೋಡಿರಿ, ಧರ್ಮ ಕಾರ್ಯಕ್ಕಾಗಿ ಹಣವನ್ನು ಸೇರಿಸಿದರು ಎಂಬುದಾಗಿ ಇದೆ. ಹಾಗಂದ್ರೆ ಏನರ್ಥ? ಹಾಗಾದರೆ ಅವರು ಶ್ರೀಮಂತರಾದರು ಎಂಬುದಾಗಿ ಬೈಬಲ್ನಲ್ಲಿ ಇಲ್ವಲ್ಲ. ಹಾಗಾದರೆ ಅಲ್ಲಿ ಹೇಳಲ್ಪಟ್ಟಿರುವಂಥ ಐಶ್ವರ್ಯ ಎನ್ನುವಂಥದ್ದು ಅದಲ್ಲ. ಅವರು ಸ್ಮುರ್ಣ ಸಭೆಯನ್ನು ನೋಡಿ ಹೇಳುತ್ತಾರೆ, ನೀನು ಬಡವನಾಗಿದ್ದರೂ ನೀನು ಐಶ್ವರ್ಯವಂತನೆಂದು ನಾನು ಬಲ್ಲೆನು ಎಂದು. ಅದರ ಅರ್ಥ ಏನು? ಸ್ಪಿರಿಚುವಲ್ ಆಶೀರ್ವಾದದ ಕುರಿತಾಗಿ ಅಲ್ಲಿ ಮಾತಾಡ್ತಾರೆ. ಈಗ ಇಸ್ರಾಯೇಲ್ ಜನರು ಕಾನಾನಿಂದ ಆಚೆ ಬರುತ್ತಾರೆ. ನಿಮಗೆ ಗೊತ್ತಾ, ಮ್ಯಾಪಲ್ಲಿ ಹೋಗಿ ನೋಡಿರಿ, ಕೆಂಪು ಸಮುದ್ರದ ಮಾರ್ಗದಲ್ಲಿ ಹೋಗದೆ ಅವರು ಕಾನಾನ್ಗೆ ಹೋಗ್ಬೋದಾಗಿತ್ತು.
ಕೆಂಪು ಸಮುದ್ರದ ಮಾರ್ಗದಲ್ಲಿ ಹೋಗದೆ ಕಾನಾನ್ಗೆ ಹೋಗ್ಬೋದಾಗಿತ್ತು. ರೆಡ್ ಸೀಗೆ ಹೋಗದೆ ಇಸ್ರಾಯೇಲ್ ಜನರು ಎಲ್ಲಿ ಬರ್ಬೋದಾಗಿತ್ತು? ಇಸ್ರಾಯೇಲ್ಗೆ ಐಗುಪ್ತದಿಂದ ಬರ್ಬೋದಾಗಿತ್ತು. ಆದ್ರೆ ವಾಕ್ಯ ಹೇಳುತ್ತದೆ, ಕರ್ತನು ಅವರನ್ನು ಕೆಂಪು ಸಮುದ್ರದ ಮಾರ್ಗದಲ್ಲಿ ನಡೆಸಿದರು ಎಂದು. ನಿಮ್ಮ ಮಾರ್ಗದಲ್ಲಿ ಕೆಂಪು ಸಮುದ್ರ ಬರುತ್ತದೆ. ಸರಿ, ಕೆಂಪು ಸಮುದ್ರ ದಾಟಿದ್ರೆ ಮುಂದೆ ಏನಾಗಿ ಇದೆ? ಅರಣ್ಯವಿದೆ. ಯಾಕೆ ದೇವರು ಅರಣ್ಯದಲ್ಲಿ ನಿಲ್ಲಿಸುತ್ತಾ ಇದ್ದಾರೆ? ಯಾಕೆ ಒಂದು ತೋಟದಲ್ಲಿ ಇಡಬಹುದಾಗಿತ್ತಲ್ಲ? ವಾಕ್ಯ ಹೇಳುತ್ತದೆ, ಅರಣ್ಯದಲ್ಲಿ ಹೋಗಿ ಅವರು ಪಾಳಿ ಹಾಕಿಕೊಂಡರು ಎಂಬುದಾಗಿ. ಹಾಗಂದ್ರೆ ಏನರ್ಥ? ನಮ್ಮ ಜೀವಿತದಲ್ಲಿ ಕೆಂಪು ಸಮುದ್ರ ಬರುತ್ತದೆ, ನಮ್ಮ ಜೀವಿತದಲ್ಲಿ ಅರಣ್ಯ ಬರುತ್ತದೆ. ಇದೆಲ್ಲವನ್ನು ನಾವು ಕ್ರಾಸ್ ಮಾಡಲೇಬೇಕು. ಅದನ್ನು ಕ್ರಾಸ್ ಮಾಡದೆ ಅದು ನಡೆಯೋದಿಲ್ಲ. ಅದು ಒಳ್ಳೆಯದು, ಅದುವೇ ಡಿಸೈನ್. ಆದರೆ ಒಂದನ್ನು ತಿಳ್ಕೊಳ್ಳಿರಿ, ಈ ಲೋಕವು ಪಾಪದಲ್ಲಿ ಇದೆ. ಈ ಪಾಪದಲ್ಲಿರುವಂಥ ಈ ಲೋಕವನ್ನು ಜಯಿಸುವುದಕ್ಕೆ ದೇವರು ನಮಗೆ ಫಿಸಿಕಲ್ ಆಗಿಯೂ ಸರಿ, ಸ್ಪಿರಿಚುವಲ್ ಆಗಿಯೂ ಸರಿ, ದೇವರು ನಮಗೆ ಕೆಲವು ಇಮ್ಯುನಿಟಿ ಪವರ್ ಅನ್ನು ರೂಪಿಸಿದ್ದಾರೆ. ಆ ಇಮ್ಯುನಿಟಿ ಪವರ್ಗೆ ನೀವು ಕೆಲಸ ಕೊಡಬೇಕು. ಅದಕ್ಕೆ ಕೆಲಸ ಕೊಡ್ತಲೇ ಇದ್ರೇನೆ ಅದು ಆಕ್ಟಿವ್ ಆಗಿ ಇರುತ್ತದೆ. ಇಲ್ಲ ಅಂದ್ರೆ ಏನಾಗಿರೋದಿಲ್ಲ, ಆಕ್ಟಿವ್ ಆಗಿ ಇರುವುದಿಲ್ಲ. ಅನೇಕ ಸಮಯದಲ್ಲಿ ನಮ್ಮ ಸ್ಪಿರಿಚುವಲ್ ಪವರು ಆಕ್ಟಿವ್ ಆಗಿಯೇ ಇಲ್ಲ. ನೋಡಿ, ಡಾಕ್ಟರ್ಸ್ ಹೇಳ್ತಾರೆ ಒಂದು 6 ತಿಂಗಳಿಗೆ ಒಂದ್ಸರಿ ಆದ್ರೂ ಜ್ವರ ಬಂದ್ರೆ ಒಳ್ಳೆಯದು ಎಂಬುದಾಗಿ. ವರ್ಷಕ್ಕೆ ಒಂದು ಸಾರಿ ಕೋಲ್ಡ್ ಆಗೋದು, ಜ್ವರ ಬರುವುದು. ಮುಂಚೆ ಇದ್ದಂಥ ಡಾಕ್ಟರ್ಸ್ ನಿರ್ದಿಷ್ಟವಾಗಿ ಹೇಳ್ತಿದ್ರು, ಒಂದು 6 ತಿಂಗಳಿಗೆ ಒಂದ್ಸರಿ ಕೋಲ್ಡ್ ಆಯ್ತಂದ್ರೆ ಮಾತ್ರೆ ಹಾಕ್ಬೇಡಿ ಅನ್ನುತ್ತಿದ್ರು. ಒಂದು 7 ದಿನ ಹಾಗೆ ಬಿಡಿ, ಅದು ದೇಹದಲ್ಲಿರುವಂಥ ನೀರನ್ನೆಲ್ಲ ಏನು ಮಾಡುತ್ತದೆ? ಕ್ಲೀನ್ ಮಾಡುತ್ತದೆ, ಹೊರಗೆ ಹಾಕುತ್ತದೆ. ಆ ಇಮ್ಯುನಿಟಿ ಪವರ್ ಒಳ್ಳೆಯದು, ಆಕ್ಟಿವ್ ಆಗಿದೆ ಎಂದು ಅರ್ಥ. ಜ್ವರ ಬಂದ್ರೆ ಏನು? ಬಿಳಿ ಕಣಗಳು ಏನಾಗಿದೆ? ಆಕ್ಟಿವ್ ಆಗಿದೆ ಎಂದು ಅರ್ಥ. ಹಾಗಾದ್ರೆ ಆ ಜ್ವರ ಒಳ್ಳೆಯದು. ಅದೇ ರೀತಿ ಉಪದ್ರವವು ಒಳ್ಳೆಯದು. ವಾಕ್ಯ ಹೇಳುತ್ತದೆ, ನಾನು ಉಪದ್ರವ ಪಟ್ಟದ್ದು ಒಳ್ಳೆಯದು ಅದರಿಂದ. ಹಾಗಾದ್ರೆ ಆ ಎರಿಕೋ ನಮಗೆ ಅವಶ್ಯ. ಆದರೆ ಒಂದು ಮಾತ್ರ ನಿಶ್ಚಯ, ಆ ಉಪದ್ರವಗಳಲ್ಲಿ ನೀವು ಜಯಶಾಲಿಗಳಾಗಿರುತ್ತೀರ ಬಿಟ್ರೆ ಸೋಲುವುದಿಲ್ಲ. ಆ ಅರಣ್ಯದಲ್ಲಿ ನೀವು ಸಾಯುವುದಿಲ್ಲ. ಕೆಂಪು ಸಮುದ್ರ ನಿಮ್ಮನ್ನು ಮುಳುಗಿಸುವುದಿಲ್ಲ. ನಿಮ್ಮನ್ನು ಕ್ರಾಸ್ ಮಾಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಕರ್ತನು ಕೆಲವು ಸಮಯದಲ್ಲಿ ಅನುಮತಿ ಕೊಡುತ್ತಾರೆ. ಕೆಲವು ಸಮಸ್ಯೆಗಳು ಬರುತ್ತದೆ, ಕೆಲವು ಹೋರಾಟಗಳು ಬರುತ್ತದೆ, ಉಪದ್ರವಗಳು ಬರುತ್ತದೆ, ದೇವರು ಅನುಮತಿಸುತ್ತಾರೆ. ಇವತ್ತು ಕಡೆಯ ಕಾಲದ ನಿಮ್ಗೆ ಏನ್ ಮಾಡಿದ್ದಾರೆ? ಎರಿಕೋನೇ ನಿಮ್ಗಿಲ್ಲ. ಸಮಸ್ಯೆ ಇಲ್ಲ, ಹೋರಾಟ ಇಲ್ಲ, ಕಳವಳ ಪಡಬೇಡಿ, ಚಿಂತಿಸಬೇಡಿ, ಅದೇನೂ ಆಗೋದಿಲ್ಲ. ಅಂಥದ್ದೇನಾದ್ರೂ ಬಂತಂದ್ರೆ ಕೂಡಲೇ ನೀನ್ ಪಾಪ ಮಾಡಿದ್ಯಾ. ಅದರಿಂದಲೇ ಸರಿ, ಪಟ್ಟಣದಲ್ಲೆಲ್ಲ ಪೌಲನನ್ನು ಹೊಡೆದ್ರು, ಹಾಗಾದ್ರೆ ಪೌಲ ಪಾಪ ಮಾಡಿದ್ರ? ತಿಮೋತಿಗೆ ರೋಗ ಬಂತು, ಹಾಗಾದ್ರೆ ಪಾಪ ಮಾಡಿದ್ರ? ನಾವು ಹೇಳಕ್ಕಾಗುತ್ತಾ? ಪೌಲನ್ ಹೇಳುತ್ತಾರೆ, ಸ್ವಲ್ಪ ದ್ರಾಕ್ಷರಸ ಕುಡಿಯಪ್ಪ, ಸ್ವಲ್ಪ ರೆಸ್ಟ್ ಮಾಡಪ್ಪ. ಅವ್ರೇನ್ ಹೇಳ್ಬೇಕಾಗಿತ್ತು? ಪಾಪ ನೀನು ಮಾಡಿರುವುದರಿಂದ ನಿನಗೆ ವ್ಯಾಧಿ ಬಂದಿದೆ. ಆ ರೀತಿ ತಾನು ಹೇಳಬೇಕು. ಚೆನ್ನಾಗಿ ತಿಳ್ಕೊಳ್ಳಿರಿ, ಕೆಲವು ಸಮಯದಲ್ಲಿ ದೇವರು ಕೆಲವು ಕಾರ್ಯಗಳಿಗೆ ಅನುಮತಿ ಕೊಡುತ್ತಾರೆ. ಜೀವಿತದಲ್ಲಿ ಕೆಲವು ಪರಿಸ್ಥಿತಿಗಳು ಬರುತ್ತದೆ, ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದು ಒಳ್ಳೆಯದೇ, ಇಲ್ಲದಿದ್ದರೆ ಕಷ್ಟ. ಈಗ ಇವರನ್ನು ನೋಡಿ, ಮೋಶೆಯನ್ನು ನೋಡಿ. ವಾಕ್ಯ ಹೇಳುತ್ತದೆ, ಅವನು ಇನಿ ಬರಬೇಕಾಗಿರುವಂಥ ಫಲವನ್ನು ಅನುಭವಿಸುವುದಕ್ಕೆ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನು ಆರಿಸಿಕೊಂಡ. ಆ ಕಷ್ಟವನ್ನು ನಾನು ಅನುಭವಿಸುವಾಗ ನನಗೆ ಒಂದು ಫಲ ಬರಲಿಕ್ಕಿದೆ, ಅದರ ಮೇಲೆ ಕಣ್ಣಿಟ್ಟು ಅವರು ವಾಲಂಟಿಯರ್ ಆಗಿ ಸ್ವೀಕರಿಸುತ್ತಾರೆ. ನಮಗೆ ದೇವರು ಕೆಲವು ಸಾರಿ ಅನುಮತಿ ಕೊಡುತ್ತಾರೆ. ಕೆಲವು ಸ್ಪಿರಿಚುವಲ್ ವಾರ್ಫೇರ್ ಬರುತ್ತದೆ, ಅದನ್ನು ಫೇಸ್ ಮಾಡಿ. ಆದರೆ ಒಂದು ಮಾತ್ರ ನಿಶ್ಚಯ, ಅದರಲ್ಲಿ ನೀವು ಬಿದ್ದು ಹೋಗುವುದಿಲ್ಲ. ಅದನ್ನು ನೀವು ಜಯಿಸುತ್ತೀರಾ. ಜಯಿಸುವುದಕ್ಕೆ ಬಲ ದೇವರು ಕೊಡುತ್ತಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಶಕ್ತಿಗೆ ಮೀರಿ ನಮಗೇನಾಗೋದಿಲ್ಲ, ನಾವು ಶೋಧಿಸಲ್ಪಡೋದಿಲ್ಲ. ಕೆಲವು ಸಮಯದಲ್ಲಿ ದೇವರು ಹಾಕಿ ಕೊಡುತ್ತಾರೆ, ಆ ಉಪದ್ರವಗಳಲ್ಲಿ ಹಾದು ಹೋಗುವಂತೆ ಮಾಡುತ್ತಾರೆ. ಗಮನಿಸಿರಿ, ದೇವರು ಕೆಲವು ಸಾರಿ ನಾವು ಉಪದ್ರವದಲ್ಲಿ ಹೋಗುವಂತೆ ಮಾಡುತ್ತಾರೆ. ಅದು ಸ್ಪಿರಿಚುವಲ್ ವಾರ್ಫೇರ್ ಇದ್ದೇ ಇರುತ್ತದೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ದೇವರು ಅನುಮತಿಸುತ್ತಾರೆ. ಆದರೆ ಎರಿಕೋವನ್ನು ನಾವು ದಾಟಿಯೇ ಬರಬೇಕು. ನೆಕ್ಸ್ಟ್ ಅವ್ರು ಎರಿಕೋ ದಾಟಿ ಎಲ್ಲಿ ಹೋಗುತ್ತಾರೆ ಎಂಬುದಾಗಿ ಓದಿರಿ. 6ನೇ ವಾಕ್ಯ, ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನಿಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನ್ಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಕಡೆಯದಾಗಿ ಎಲ್ಲಿ ಕಳುಹಿಸುತ್ತಾರೆ? ಯೋರ್ದಾನ್. ಇದು ಫಿಸಿಕಲ್ ಹೋರಾಟ. ಸ್ಪಿರಿಚುವಲ್ ವಾರ್ಫೇರ್ ಬಂದದ್ದು ನಿಜ, ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಎಲ್ಲ ಹೋರಾಟ ಬಂದದ್ದು ನಿಜ. ಅಲ್ಲಿ ಓದುವುದಿಲ್ಲ, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಭಾಗದಲ್ಲಿ ದೇವದೂತರಾಗಲಿ ಎಂಬುದಾಗಿತ್ತಲ್ಲ. ಅದಕ್ಕೂ ಮುಂಚೆ 2 ವಾಕ್ಯ ಮುಂಚೆ ಏನಿತ್ತು? ಕಷ್ಟವೋ, ಸಂಕಟವೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖಡ್ಗವೋ. ಇದು ಸ್ಪಿರಿಚುವಲ್ ವಾರ್ಫೇರ್ ಅನ್ನು ದಾಟಿ ಇನ್ನೊಂದಿದೆ, ಅದೇ ಫಿಸಿಕಲ್ ವಾರ್ಫೇರ್. ಈ ಫಿಸಿಕಲ್ ವಾರ್ಫೇರ್ ಅವರವರಿಗೆ ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ ಇರುತ್ತದೆ. ಎಲ್ಲರಿಗೂ ಒಂದೇ ರೀತಿಯಾಗಿ ಇರುತ್ತದೆ ಎಂದು ಹೇಳುವುದಕ್ಕೆ ಆಗಲ್ಲ. ಸ್ಪಿರಿಚುವಲ್ ವಾರ್ಫೇರ್ ಎಲ್ಲರಿಗೂ ಒಂದೇ ರೀತಿ ಇರುವುದಕ್ಕೆ ಅವಕಾಶ ಇದೆ. ಆದರೆ ಫಿಸಿಕಲ್ ವಾರ್ಫೇರ್ ಪ್ರತಿಯೊಬ್ಬರಿಗೂ ಕೂಡ ಆ ಯುದ್ಧ ಬೇರೆ ರೀತಿಯಾಗಿರುತ್ತದೆ. ಎಲ್ಲರಿಗೂ ಹಸಿವು ಇರುವುದಿಲ್ಲ. ಕೆಲವರಿಗೆ ಹಸಿವು ಇರುತ್ತದೆ, ಕೆಲವರಿಗೆ ಹಸಿವು ಇಲ್ಲದೇ ಇರುವುದೇ ಸಮಸ್ಯೆ ಆಗಿರುತ್ತದೆ. ಅವರಿಗೆ ಹಸಿವು ಇಲ್ಲದೇ ಇರುವಂಥದ್ದೇ ಸಮಸ್ಯೆ ಆಗಿರುತ್ತದೆ. ಕೆಲವರಿಗೆ ರೋಗ ಇರುತ್ತದೆ, ಕೆಲವರಿಗೆ ಸಾಲದ ಸಮಸ್ಯೆ ಇರುತ್ತದೆ. ಇದೆಲ್ಲವನ್ನು ನಾವು ಅನುಭವಿಸುತ್ತಾ ಇದ್ದೇವೆ. ಸೈತಾನನ ಉದ್ದೇಶವೇ ನಿಮ್ಮನ್ನು ಏನು ಮಾಡೋದು? ಬೀಳಿಸುವುದು. ಅದಕ್ಕೆ ಹೆಸರೇ ಟೆಂಪ್ಟೇಷನ್.
ಆದರೆ ಕರ್ತನು ಶೋಧನೆಗೆ ಅನುಮತಿ ಕೊಡುತ್ತಾ ಇದ್ದಾನೆ ಅಂದ್ರೆ ಅದರ ಉದ್ದೇಶವೇನು? ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವುದು. ಯೋಬನ ಕುರಿತು ದೇವರು ಹೇಳುತ್ತಾರಲ್ವಾ, ದೇವರು ಸೈತಾನನಿಗೆ ಹೇಳುತ್ತಾರೆ ಅಲ್ವಾ, ಅವನ ಹಾಗೆ ಉತ್ತಮನು, ಸನ್ಮಾರ್ಗನು, ನೀತಿವಂತನು ಒಬ್ಬನು. ಈಗ ಇವರೇ ಯಾಕೆ ವಾಲಂಟಿಯರ್ ಆಗಿ ಸೈತಾನನ ಹತ್ರ ಹೇಳ್ತಿದ್ದಾರೆ? ಸೈತಾನನು ಕೇಳಿಲ್ಲ, ಇವರೇ ಕೇಳುತ್ತಾರೆ, ಯೋಬನ ಮೇಲೆ ಕಣ್ಣಿಟ್ಟಿದ್ದೀಯೋ? ಹಾಗಂದ ಕೂಡಲೇ ಅವನು ಕೇಳುತ್ತಾನೆ, ಅವನೇ ನಿಮ್ಮನ್ನು ಸುಮ್ಮನೆ ಸೇವಿಸ್ತಾ ಇದ್ದಾನ? ಸರಿ, ಈಗ ಯಾಕೆ ಇವರೇ ಟೆಸ್ಟ್ ಆರಂಭಿಸಿ ಇವರೇ ಮುಗಿಸುತ್ತಾರೆ ಅಂದ್ರೆ, ಯೋಬನನ್ನು ದೇವರು ಇನ್ನೂ 2ರಷ್ಟು ಆಶೀರ್ವದಿಸಲು ಬಯಸ್ತಿದ್ದಾರೆ. ಆ ಆಶೀರ್ವಾದಕ್ಕೆ ಉನ್ನತಿ ಅದು, ಟೆಂಪ್ಟೇಷನ್ ಅಲ್ಲ. ಆದರೆ ದಾವೀದನಿಗೀಗ ಬತ್ಷೆಬಳ ವಿಷಯದಲ್ಲಿ ಬರುತ್ತದಲ್ವಾ, ಅದು ಟೆಂಪ್ಟೇಷನ್, ಟೆಸ್ಟಿಂಗ್ ಅಲ್ಲ. ಕರ್ತನು ಈ ರೀತಿಯಾದ ಟೆಸ್ಟಿಂಗ್ ಮಾಡೋದಿಲ್ಲ. ಇಲ್ಲಿ ಯೋಬನಿಗೆ ಅವರೇ ಕಳಿಸುತ್ತಾರೆ, ನೀನು ಅವನನ್ನು ಮುಟ್ಟು, ಒಡೆ, ಏನ್ ಬೇಕಾದ್ರೂ ಮಾಡು, ಆದ್ರೆ ಪ್ರಾಣ ಮಾತ್ರ ಮುಟ್ಟಬೇಡ. ಅವರೇ ಹೇಳುತ್ತಾರೆ. ಇಲ್ಲಿ ಬತ್ಷೆಬಳ ವಿಷಯದಲ್ಲಿ ಅವ್ರೇನು ಹೇಳಿಲ್ವಲ್ಲ. ಇವತ್ತು ಅನೇಕರು ಟೆಸ್ಟಿಂಗು ಟೆಂಪ್ಟೇಷನ್ಗೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನು ಉನ್ನತಿಗೆ ತರುತ್ತಾರೆ ಎಂದು ಅರ್ಥ. ನೀವೇನು ಮಾಡಿಲ್ಲ, ಆದರೆ ನಿಮ್ಮ ಸುತ್ತಲೂ ಕೂಡ ಒಂದು ಉಪದ್ರವ ಉಂಟಾಗ್ತಿದೆ ಅಂದ್ರೆ ಅದರ ಉದ್ದೇಶ ಏನು? ಕರ್ತನು ನಿಮ್ಮನ್ನು ಹೆಚ್ಚಿಸುತ್ತಿದ್ದಾರೆ ಅಂತ ಅರ್ಥ. ಅದೇ ಸಮಯದಲ್ಲಿ ಬೀಳುವಿಕೆ ಸ್ವಲ್ಪ ಇರುತ್ತದೆ. ಕಣ್ಣಿನ ಆಶೆ, ಶರೀರದ ಆಶೆ, ಜೀವನದ ಗರ್ವ, ಇದೆಲ್ಲ ಇರುತ್ತದೆ. ಇದೆಲ್ಲ ದೇವರು ಕೊಡುವಂಥದ್ದಲ್ಲ, ನಾವೆಲ್ಲ ಸೆಲ್ಫ್, ನಾವಾಗಿ ಏರ್ಪಡಿಸಿಕೊಳ್ಳುವಂಥದ್ದು. ಹಾಗಾದ್ರೆ ಈ ಸ್ಥಳದಲ್ಲಿ ನೀವು ಫಿಸಿಕಲ್ ಆಗಿ ಒಂದು ಯೋರ್ದಾನನ್ನು ಕ್ರಾಸ್ ಮಾಡಬೇಕಾಗುತ್ತದೆ. ಅದುವೇ ಯೋರ್ದಾನ್ಗೆ ನೇರವಾಗಿ ಬರುವಂಥ ಅನುಭವ. ಆ ಯೋರ್ದಾನ್ ಎನ್ನುವಂಥದ್ದು ಯಾವುದನ್ನು ತಿಳಿಸುತ್ತದೆ? ಫಿಸಿಕಲ್ ಪ್ರಾಬ್ಲಮ್. ಅದು ಯಾವ್ದು ಬೇಕಾದ್ರೂ ಇರಬಹುದು, ಹಣದ ವಿಷಯದಲ್ಲಿರಬಹುದು, ರೋಗದಲ್ಲಿರಬಹುದು, ಏನ್ ಬೇಕಾದ್ರೂ ಇರಬಹುದು, ಯಾವುದೋ ಒಂದು ಬರುತ್ತದೆ. ಕೆಲವರು ಹೇಳುತ್ತಾರೆ, ಯಾರಿಗಾದ್ರೂ ರೋಗ ಬಂತು ಅಂದ್ರೆ ಆ ರೋಗಕ್ಕೆ ಇಲ್ಲ ರೀ ಪಾಪನೇ ಕಾರಣ ಅಂತ. ಆ ರೀತಿಯಾಗೆಲ್ಲ ಇಲ್ಲ. ಈಗ ಯೋಬನಿಗೆ ತಲೆಯಿಂದ ಕಾಲಿನ ತನಕ ಏನು ಬಂತು? ರೋಗ ಇತ್ತು. ಹಾಗಂತ ಅವನು ಪಾಪಿ ಎಂಬುದಾಗಿ ನಾವು ಹೇಳಕ್ಕಾಗುತ್ತಾ? ಇಲ್ಲ. ಕೆಲವು ಸಮಯದಲ್ಲಿ ಕೆಲವು ವಿರೋಧತ್ವಗಳು ಬರುತ್ತದೆ, ಸ್ಪಿರಿಚುವಲ್ ಆಗಿ ಬರುತ್ತದೆ. ಅದನ್ನು ಸಂಪೂರ್ಣವಾಗಿ ವಿವರಿಸುವುದಕ್ಕೆ ಸಾಧ್ಯವಿಲ್ಲ, ಅದನ್ನು ಅನುಭವಿಸುವವರಿಗೆ ಮಾತ್ರ ಗೊತ್ತು. ಕೆಲವು ಸಾರಿ ಕೆಲವರು ಅದನ್ನು ಅನುಭವಿಸುತ್ತಾರೆ, ನಮ್ಮಿಂದ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆ ದೇವರ ಯಾತಕ್ಕಾಗಿ? ಪ್ರಶ್ನೆಗೆ ಉತ್ತರವೂ ಇರೋದಿಲ್ಲ. ಆದ್ರೆ ಒಂದು ಮಾತ್ರ ನಿಶ್ಚಯ, ಆ ಯೋರ್ದಾನ್ ಒಂದು ದಿನ ವಿಭಾಗವಾಗುತ್ತದೆ. ಅದರ ನಡುವೆ ನೀವು ನಾನು ನಡೆದು ಹೋಗುತ್ತೇವೆ, ಹಾದು ಹೋಗುತ್ತೇವೆ. ಯೋರ್ದಾನ್ ನಮ್ಮನ್ನು ಏನು ಮಾಡುವುದಿಲ್ಲ. ಯೋರ್ದಾನ್ ಯಾವಾಗಲೂ ಹೇಗೆ ಬರುತ್ತದೆ ಗೊತ್ತಾ? ಮೇಲಿಂದ ಕೆಳಗೆ ಬರುತ್ತದೆ. ಯೋರ್ದಾನ್ನ ಫ್ಲೋ ಹೇಗೆ ಮೇಲಿಂದ ಕೆಳಗೆ ಫ್ಲೋ ಆಗುತ್ತದೆ ಅನ್ನುತ್ತಾರೆ. ಅದು ಹಾಗೆ ಒಡ್ಕೊಂಡು ಬರುತ್ತದಂತೆ. ಆದರೆ ಯಾಜಕರು ಕಾಲಿಟ್ಟ ಕೂಡಲೇ ಏನಾಯಿತು? ಒಂದು ಸೈಡ್ಗೆ ನಿಲ್ಲಿತು ಎಂಬುದಾಗಿ ನೋಡುತ್ತೇವೆ. ಆ ರೀತಿಯಾಗಿಯೇ ನಿಮಗೂ ನನಗೂ ಆ ಸ್ಥಳಕ್ಕೆ ಹೋಗುವಾಗ ಕರ್ತನು ನಮಗೆ ಆ ಸ್ಥಳವನ್ನು ಏರ್ಪಡಿಸಿ ಕೊಡುತ್ತಾರೆ. ಮಾರ್ಗವೇ ಇರುವುದಿಲ್ಲ, ಕಡೆಯದಾಗಿ ಅದೇ ಕಡೆಯ ತಡೆ. ಎತ್ತಲ್ಪಡುವಿಕೆ ಹಂತಕ್ಕೆ ನೀವು ಬಂದ್ರಿ, ಆ ಯೋರ್ದಾನನ್ನು ದಾಟಿ ಬಂದ ನಂತರವಾಗಿ ನೀವು ಎತ್ತಲ್ಪಡುತ್ತೀರಾ. ಆ ನಂತರ ಬೇರೆ ಸ್ಥಳವಿಲ್ಲ. ಹಾಗೆ ತನ್ನ ವಾಕ್ಯ ಹೇಳುತ್ತದೆ, ಗಿಲ್ಗಾಲಲ್ಲಿ ಆರಂಭವಾಗಿದ್ದು. ನೆಕ್ಸ್ಟ್ ಅಲ್ಲಿಂದ ಬೆತೇಲ್ಗೆ ಬಂದೆ, ಬೆತೇಲಿಂದ ಎರಿಕೋಗೆ ಬಂದೆ, ಎರಿಕೋಯಿಂದ ಈಗ ಎಲ್ಲಿ ಬಂದಿದ್ದೇನೆ? ಯೋರ್ದಾನ್ ಕ್ರಾಸ್ ಮಾಡಿದ್ದೇನೆ. ಇನಿ ನಾನು ಹೋಗಬೇಕಾದ ಸ್ಥಳ ಯಾವುದೂ ಇಲ್ಲ. ನೆಕ್ಸ್ಟ್ ನಾನು ಮೇಘದಲ್ಲಿ ಏರಿ, ಸುಳಿಗಾಳಿಯಲ್ಲಿ ಏರಿ ಪರಲೋಕಕ್ಕೆ ಹೋಗುತ್ತೇನೆ. ಹಾಗಾದರೆ 4ನೇ ಸ್ಥಳ ವೆರಿ ಇಂಪಾರ್ಟೆಂಟ್. ಲೋಕದ ಸಮಸ್ಯೆಗಳು ಬರುತ್ತದೆ, ಏನೋ ಒಂದು ಹೋರಾಟ ಬರುತ್ತದೆ. ಆ ಹೋರಾಟದ ನಡುವೆ ನಿಮಗೂ ನನಗೂ ದೇವರೊಂದು ಮಾರ್ಗವನ್ನು ಸಿದ್ಧಪಡಿಸಿದ್ದಾರೆ. ನೀವು ಆರಂಭಿಸುವಾಗ ಕೆಂಪು ಸಮುದ್ರ, ಮುಗಿಸುವಾಗ ಯೋರ್ದಾನ್. ಇಸ್ರಾಯೇಲರು ಆರಂಭಿಸುವಾಗ ಕೆಂಪು ಸಮುದ್ರ, ಮುಗಿಸುವಾಗ ಯೋರ್ದಾನ್. ಆರಂಭದಲ್ಲಿ ಕೆಂಪು ಸಮುದ್ರ ವಿಭಾಗವಾಯಿತು, ಆಮೇಲೆ ಯೋರ್ದಾನು ವಿಭಾಗವಾಯಿತು. ಯೋಚನೆ ಮಾಡಿ ನೋಡಿ, ಕೆಂಪು ಸಮುದ್ರವೋ ಯೋರ್ದಾನೋ ಯಾವುದು ಕೂಡ ನಿಮ್ಮನ್ನು ನನ್ನನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಪ್ರಯಾಣವು ಜಯದೊಂದಿಗೆ ಮುಗಿಯುತ್ತದೆ. ನಿಮ್ಮನ್ನು ನನ್ನನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗಿ ಸೇರಿಸುತ್ತಾರೆ. ಅದರಲ್ಲಿ ಸಂದೇಹವೇ ಇಲ್ಲ, ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸಿದ ಆತನು ಪೂರೈಸುವುದಕ್ಕೂ ಶಕ್ತನಾಗಿದ್ದಾರೆ. ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ, ಅಷ್ಟೇನೆ. ಓಟ ಫಿನಿಶ್. ದೇವರು ಮಾಡುತ್ತಾರೆ. ಅದರ ನಡುವೆ ಈ ಸ್ಥಳವನ್ನು ನೀವು ಕ್ರಾಸ್ ಮಾಡಬೇಕು. ಮೊದಲು ಗಿಲ್ಗಾಲ್ ಎನ್ನುವಂಥದ್ದು ಒಡಂಬಡಿಕೆಗೆ ಗುರುತಾಗಿದೆ. ನೆಕ್ಸ್ಟು ಬೆತೆಲ್ ಎನ್ನುವಂಥದ್ದು ದರ್ಶನಕ್ಕೆ ಗುರುತಾಗಿ ಇದೆ. ಆನಂತರ ಎರಿಕೋ ಎನ್ನುವಂಥದ್ದು ಆತ್ಮಿಕವಾದ ಹೋರಾಟಕ್ಕೆ ಗುರುತಾಗಿ ಇದೆ. ನೆಕ್ಸ್ಟು ಯೋರ್ದಾನ್ ಎನ್ನುವಂಥದ್ದು ನಿಮ್ಮ ಲೋಕ ಪ್ರಕಾರವಾದಂಥ ಫಿಸಿಕಲ್ ಹೋರಾಟಕ್ಕೆ ಗುರುತಾಗಿ ಇದೆ. ಇದನ್ನು ಕ್ರಾಸ್ ಮಾಡಿ ನೀವು ಬಂದ್ರಿ ಅಂದ್ರೆ ಆಕಾಶವು ತೆರೆಯಲ್ಪಟ್ಟಿರುತ್ತದೆ. ನೀವು ಸುಳಿಗಾಳಿಯ ಮೂಲಕ ಪರಲೋಕಕ್ಕೆ ಹೋಗಬಹುದು. ಹಾಲೆಲೂಯ. ಒಂದು ವೇಳೆ ಈ 4 ಸ್ಥಳದಲ್ಲಿ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಇರಬಹುದು. ಈಗ ತಾನೇ ನಾವು ಒಡಂಬಡಿಕೆಯಲ್ಲಿ ಬಂದಿದ್ದೇವೆ ಅಂದ್ರೆ ನೆಕ್ಸ್ಟ್ ನೀವು ದರ್ಶನದೊಳಗೆ ಬರಬೇಕು. ನಿಮ್ಮ ದರ್ಶನ ಪರಲೋಕಕ್ಕೆ ಹೋಗುವಂಥದ್ದಾಗಿ ಮಾತ್ರ ಇರಬೇಕು. ಆ ದರ್ಶನದಲ್ಲಿ ನಾವು ಬಂದಿದ್ದಾಯ್ತು ಎಂಬುದಾಗಿ ಹೇಳೋದಾದ್ರೆ ನಿಮಗೆ ಯೋರ್ದಾನ್ ಹಾಗೂ ಎರಿಕೋ ಬಂದರೂ ಕೂಡ ಚಿಂತಿಸಬೇಡಿರಿ. ಜಯ ಹೊಂದಿರುವಂಥ ದೇವರು ಮುಂದಾಗಿ ಹೋಗುತ್ತಿದ್ದಾರೆ. ಇದೇ ಯೋರ್ದಾನಲ್ಲಿ ಯೇಸು ಕ್ರಿಸ್ತನು ಮುಳುಗಿ ಎದ್ದಿದ್ದಾರೆ. ಇದೇ ಎರಿಕೋಗೆ ಹೋಗಿ ಜಕಾಯನನ್ನು ಯೇಸು ಕರ್ಕೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತನು ತಾನು ಹೋಗದೇ ಇರುವಂಥ ಯಾವುದೇ ಸ್ಥಳಕ್ಕೂ ನಿಮ್ಮನ್ನು ಏನ್ ಮಾಡ್ತಾ ಇಲ್ಲ, ಕರೀತಾ ಇಲ್ಲ. ಎಲ್ಲಾ ಸ್ಥಳಕ್ಕೂ ಯೇಸು ಹೋಗಿದ್ದಾರೆ. ಅವರು ತಾನೇ ನಮ್ಮ ಹಾಗೆ ಎಲ್ಲಾ ವಿಧದಲ್ಲೂ ಶೋಧಿಸಲ್ಪಟ್ಟು ಹೋಗಿಯೇ ದೇವರು ನಿಮ್ಮನ್ನು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನಮಗೆ ಮುಂದಾಗಿ ಒಬ್ಬರು ಹೋಗುತ್ತಾರೆ, ಅವರು ನಮಗೆ ಜಯ ಕೊಡುವವರಾಗಿ ಇದ್ದಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ. ಆತ್ಮೀಕ ಜೀವಿತ ಎನ್ನುವಂಥದ್ದು
ಉನ್ನತವಾದ ಪ್ರಯಾಣ. ಈ ಪ್ರಯಾಣದಲ್ಲಿ ಒಂದು ಮಾತ್ರ ನಮಗೆ ನಿಶ್ಚಯವಾಗಿ ಗೊತ್ತಿರಬೇಕು: ನಾನು ಮಡಿದು ಹೋಗುವುದಿಲ್ಲ, ನಾನು ಬಿದ್ದು ಹೋಗುವುದಿಲ್ಲ, ನಾನು ಅನೇಕ ಕ್ರಾಸ್ ಮಾಡುತ್ತೇನೆ. ಇಲ್ಲಿ ಇರುವಂತಹ ಯಾರನ್ನು ಬೇಕಾದರೂ ಕೇಳಿ, ಸೇವಕರನ್ನು ಕೇಳಿ ನೋಡಿ, ಅವರು ತಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಕ್ರಾಸ್ ಮಾಡಿದ್ದಾರೆ ಎಂಬುದಾಗಿ ಕೇಳಿ ನೋಡಿ. ಕರ್ತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ದರ್ಶನದೊಂದಿಗೆ, ಆದರೆ ಅವರ ಜೀವಿತದಲ್ಲಿ ಎಷ್ಟು ಎರಿಕೋ ಬಂತು ಎಂಬುದಾಗಿ ಕೇಳಿ. ಮನಸೋತು ಹೋಗುವಂಥ ಎಷ್ಟು ಕಾರ್ಯಗಳು ಬಂತು ಎಂಬುದಾಗಿ ಕೇಳಿ. ಬಳಲಿ ಹೋದಂಥ ಕಾರ್ಯಗಳು ಎಷ್ಟು ಬಂದಿದೆ ಅಂತ ಕೇಳಿ. ಸಾಕು ಕರ್ತನೆ, ನಾನು ಸಾಯುತ್ತೇನೆ ಎಂಬುದಾಗಿ ಹೇಳುವಂಥ ಹಂತಕ್ಕೆ ಎಷ್ಟೋ ಜನ ಬಂದಿದ್ದಾರೆ. ಇನಿ ನನ್ನಿಂದ ಆಗೋದಿಲ್ಲ ದೇವರೇ ಎನ್ನುವಂಥ ಹಂತಕ್ಕೆ ಎಷ್ಟು ಜನ ನಾವು ಬಂದ್ವಿ. ಆದರೆ ದೇವರು ಒಂದನ್ನು ಮಾತ್ರ ಹೇಳಿದ್ರು: ಎದ್ದು ನಡೆ, ನೀನು ಇನ್ನೂ ಬಹಳ ದೂರದಷ್ಟು ಪ್ರಯಾಣ ಮಾಡಬೇಕಾಗಿದೆ. ನೀನು ಹೋಗಬೇಕಾದ ಪ್ರಯಾಣ ಬಹಳ ಅಧಿಕ. ನೀನು ಮಲಗುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿಲ್ಲ. ನೀನು ಎರಿಕೋವನ್ನು ನೋಡಿ ಭಯಪಡುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿಲ್ಲ. ನೀನು ಎರಿಕೋವನ್ನು ದಾಟುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀಯ. ಎರಿಕೋವನ್ನು ದಾಟಬೇಕು. ಆ ಎರಿಕೋ ಇನ್ನು ಮುಂದೆ ಕೆಡವಲ್ಪಡುವುದಿಲ್ಲ. ಎರಿಕೋ ಇನ್ನು ಮುಂದೆ ಕೆಡವಲ್ಪಡುವುದಿಲ್ಲ. ಆದರೆ ದೇವರು ಹೇಳುತ್ತಾರೆ, ಅದು ಇನ್ನು ಮುಂದೆ ನಿನ್ನನ್ನು ತಡೆಯುವುದಿಲ್ಲ. ಅದರ ಒಳಗಿರುವಂಥ ಮನುಷ್ಯರುಗಳು ಹೇಗಾದರೂ ನಿನ್ನನ್ನು ಜಯಿಸಬೇಕೆಂದು ನೆನೆಸಿರುತ್ತಾರೆ. ಆದರೆ ದೇವರು ಒಂದನ್ನು ಮಾತ್ರ ಹೇಳುತ್ತಾರೆ: ಈ ಮನುಷ್ಯರು ಇರುತ್ತಾರೆ, ಆ ಸಮಸ್ಯೆಗಳಿರುತ್ತದೆ, ಆದರೆ ಇದರ ನಡುವೆ ನೀನು ಜಯೋತ್ಸವದೊಡನೆ ನಡೆಯುತ್ತೀಯ. ಯಾರು ಕೂಡ ನಿನ್ನನ್ನು ಏನನ್ನು ಮಾಡುವುದಕ್ಕೆ ಆಗಲ್ಲ. ನೀನು ಭೂಮಿಯನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಾಗ ಆಕಾಶ ಮಂಡಲದ ದುರಾತ್ಮ ಸೇನೆಗಳು ಹೇಗೆ ನಿನ್ನನ್ನು ಏನು ಮಾಡುವುದಕ್ಕೆ ಆಗಲ್ವೋ, ಅದೇ ರೀತಿಯಾಗಿ ಈ ಭೂಮಿಯಲ್ಲಿರುವಂಥ ಯಾವ ಆತ್ಮಗಳು ನಿಮ್ಮನ್ನು ಏನು ಮಾಡುವುದಕ್ಕೆ ಆಗಲ್ಲ. ಕಾರಣ ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ, ಅವರೊಂದಿಗೆ ಒಡಂಬಡಿಕೆ ಮಾಡಲ್ಪಟ್ಟಿದ್ದೀರಿ. ನಿಮ್ಮನ್ನು ದೇವರು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಕೆಲವು ಸಮಯದಲ್ಲಿ ಯೋರ್ದಾನನ ಹಾಗೆ ಉಪದ್ರವ ಬರುತ್ತದೆ, ನಿಮ್ಮ ಸುತ್ತಲೂ ಆವರಿಸುತ್ತದೆ, ದೊಡ್ಡ ಪ್ರವಾಹವಾಗಿ ಹರಿಯುತ್ತದೆ. ಆ ಕಡೆಗೆ ಹೋಗುವುದಕ್ಕೆ ಆಗಲ್ಲ. ಇದಕ್ಕೂ ಮೇಲೆ ನನ್ನಿಂದ ಅಲ್ಲಿಗೆ ಹೋಗುವುದಕ್ಕೆ ಆಗುವುದೇ ಇಲ್ಲ ಎನ್ನುವಂತ ಹೇಳುವ ಹಂತಕ್ಕೆ ನೀವು ಬರುತ್ತೀರಿ. ಕರ್ತನು ಹೇಳುತ್ತಾರೆ: ನಿನ್ನ ಕಂಬಳಿಯನ್ನು ತೆಗೆದು ಒಡೆ, ನಿನಗೆ ಕೊಟ್ಟಿರುವಂಥ ಶಕ್ತಿಯನ್ನು ಯೂಸ್ ಮಾಡು, ನಿನಗೆ ಕೊಟ್ಟಿರುವಂಥ ಅಥಾರಿಟಿಯನ್ನು ಯೂಸ್ ಮಾಡು. ಆ ತಡೆಗಳೆಲ್ಲ ವಿಭಾಗವಾಗುತ್ತದೆ, ಅದರ ನಡುವೆ ನಿನಗೆ ಮಾರ್ಗವು ದೊರೆಯುತ್ತದೆ. ಎಲ್ಲ ದಿಣ್ಣೆಗಳನ್ನು ಸಮ ಮಾಡುವಂಥ ದೇವರು ನಿಮ್ಮ ಮುಂದಾಗಿ ಹೋಗುತ್ತಾ ಇದ್ದಾರೆ. ನಿನ್ನ ಮಾರ್ಗ ಇದುವೇ ಎಂಬುದಾಗಿ ನಿಮಗೆ ತೋರಿಸುವಂಥ ದೇವರು ನಿಮ್ಮ ಮುಂದಾಗಿ ಹೋಗುತ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ ಅವರು ಸಾಕಾದವರಾಗಿದ್ದಾರೆ. ನಿಶ್ಚಯವಾಗಿ ನಮಗೆ ಒಂದು ನಂಬಿಕೆ ಉಂಟು. ನಿಶ್ಚಯವಾಗಿ ನೀವು ನಾನು ಒಂದು ದಿನ ಆ ಸುಳಿಗಾಳಿಯ ನಡುವೆ ಪರಲೋಕಕ್ಕೆ ಏರಿ ಹೋಗುತ್ತೇವೆ. ಯಾರೂ ಅದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ದೇವರಾಗಿರುವ ಕರ್ತನು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿದ್ದಾರೆ. ಅನಾದಿಯ ತೀರ್ಮಾನಕ್ಕನುಸಾರವಾಗಿ ಜಗತ್ತುತ್ಪತ್ತಿಗಿಂತ ಮುಂಚೆಯೇ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ನೀವು ಕೈಬಿಡಲ್ಪಡುವುದಿಲ್ಲ, ನೀವು ಮಡಿದು ಹೋಗುವುದಿಲ್ಲ, ನೀವು ಅಳಿದು ಹೋಗುವುದಿಲ್ಲ, ಅರಣ್ಯದಲ್ಲಿಯೇ ನೀವು ನಾಶವಾಗಿ ಹೋಗುವುದಿಲ್ಲ. ನೀವು ಸುಳಿಗಾಳಿಯ ಮಧ್ಯದಲ್ಲಿ ಏರಿ ಪರಲೋಕಕ್ಕೆ ಏರಿ ಹೋಗುತ್ತೀರಾ. ಒಪ್ಪಿಸಿಕೊಳ್ಳುವ ಒಳ್ಳೆಯ ತಂದೆಯ ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ವೇಳೆಗಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ನಾವು ಹಾದು ಹೋಗುವಂಥ ಒಂದೊಂದು ಹಂತದಲ್ಲೂ ನೀವು ನಮ್ಮ ಜೊತೆಗಿದ್ದು ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಗಿದ್ದು ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ಬೀಳದಂತೆ ನೀವು ನಮ್ಮನ್ನು ಕಾಪಾಡುವಂಥ ದಯೆಗಾಗಿ ಸ್ತೋತ್ರ. ನಿಮ್ಮ ಮಹಿಮೆಯು ಆವರಿಸಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.